ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ ಮತ್ತು ಅನಂತ ಪ್ರಣಾಮಗಳು. ಇಂದು ನಾವು ಭಗವದ್ಗೀತೆಯ ದೈವಾಸುರ ಸಂಪದ್ವಿಭಾಗ ಯೋಗದ 1, 2, 3ನೇ ಶ್ಲೋಕವನ್ನು ಚಿಂತನೆ ಮಾಡೋಣ. ಬನ್ನಿ. ಕುಸುಮಾಜಿ, ಮೊದಲನೇ ಶ್ಲೋಕ ಅಭ್ಯಾಸ ಮಾಡ್ಕೊಳ್ಳೋಣ. ಹೇಳ್ತೀನಿ. ಅಭಯಂ ಸತ್ವ ಸಂಶುದ್ಧಿಃ. ಅಭಯಂ ಸತ್ವ ಸಂಶುದ್ಧಿಃ. ಇನ್ನೊಂದ್ಸತಿ ಹೇಳ್ತೀರಾ? ಸರಿ. ಅಭಯಂ ಸತ್ವ ಸಂಶುದ್ಧಿಃ. ಜ್ಞಾನ ಯೋಗ ವ್ಯವಸ್ಥಿತಿಃ. ಜ್ಞಾನ ಯೋಗ ವ್ಯವಸ್ಥಿತಿಃ. ಜ್ಞಾನ ಯೋಗ ವ್ಯವಸ್ಥಿತಿಃ. ದಾನಂ ದಮಶ್ಚ ಯಜ್ಞಶ್ಚ. ದಾನಂ ದಮಶ್ಚ ಯಜ್ಞಶ್ಚ. ದಾನಂ ದಮಶ್ಚ ಯಜ್ಞಶ್ಚ. ಸ್ವಾಧ್ಯಾಯಸ್ತಪ ಆರ್ಜವಂ. ಸ್ವಾಧ್ಯಾಯಸ್ತಪ ಆರ್ಜವಂ. ಸ್ವಾಧ್ಯಾಯಸ್ತಪ ಆರ್ಜವಂ. ಪೂರ್ತಿ ಶ್ಲೋಕ ಒಂದ್ಸರ್ತಿ ಹೇಳ್ತೀರಾ? ಅಭಯಂ ಸತ್ವ ಸಂಶುದ್ಧಿಃ. ಜ್ಞಾನ ಯೋಗ ವ್ಯವಸ್ಥಿತಿಃ. ದಾನಂ ದಮಶ್ಚ ಯಜ್ಞಶ್ಚ. ಸ್ವಾಧ್ಯಾಯಸ್ತಪ ಆರ್ಜವಂ. ಧನ್ಯವಾದಗಳು ಕುಸುಮಾಜಿ. ಇದರ ಅರ್ಥವನ್ನ ತಿಳ್ಕೊಳ್ಳೋಣ. ಪರಮಾತ್ಮನು ಹೇಳಿದನು, ಓ ಭರತ ಕುಲ ದೀಪಕನೇ, ಇವು ದೈವಿಕ ಸ್ವಭಾವವನ್ನು ಹೊಂದಿರುವವರ ಸದ್ಗುಣಗಳಾಗಿವೆ. ನಿರ್ಭಯತೆ, ಮನಸ್ಸಿನ ಶುದ್ಧತೆ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರತೆ, ದಾನ, ಇಂದ್ರಿಯಗಳ ನಿಯಂತ್ರಣ, ತ್ಯಾಗದ ಸಾಧನೆ, ಪವಿತ್ರವಾದ ಶಾಸ್ತ್ರಗಳ ಅಧ್ಯಯನ ಮತ್ತು ನಡತೆಯಲ್ಲಿ ನೇರತೆ. ಇದರ ಪದಶಃ ಅರ್ಥ ಹೀಗಿದೆ. ಅಭಯಂ ನಿರ್ಭಯತೆ, ಸತ್ವ ಸಂಶುದ್ಧಿ ಮನಸ್ಸಿನ ಶುದ್ಧತೆ, ಜ್ಞಾನ ಯೋಗ ಆಧ್ಯಾತ್ಮಿಕ ವ್ಯವಸ್ಥಿತಿ ಸ್ಥಿರತೆ, ದಾನ ದಮಃ ಇಂದ್ರಿಯಗಳ ನಿಯಂತ್ರಣ, ಚ ಮತ್ತು ಯಜ್ಞ ತ್ಯಾಗ, ಚ ಮತ್ತು ಸ್ವಾಧ್ಯಾಯ ಪವಿತ್ರ ಪುಸ್ತಕಗಳ ಅಧ್ಯಯನ, ತಪಃ ತಪಸ್ಸು, ಆರ್ಜವಂ ನೇರತೆ. ಮುಂದಿನ ಶ್ಲೋಕವನ್ನ ನೋಡೋಣ. ಸಾವಿತ್ರಿಜಿ, ಈ ಶ್ಲೋಕ ಹೇಳೋಣ. ಅಹಿಂಸಾ ಸತ್ಯಮ ಕ್ರೋಧಸ್ತ್ಯಾಗಃ. ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗಃ. ಅಹಿಂಸಾ ಸತ್ಯಮ ಕ್ರೋಧ ತ್ಯಾಗಃ. ಶಾಂತಿರಪೈಶುನಂ. 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 ದಯಾ ಭೂತೇಷ್ವಲೋಲುಪ್ತ್ವಂ. ದಯಾ ಭೂತೇಷ್ವಲೋಲುಪ್ತಂ. ದಯಾ ಭೂತೇಷ್ವಲೋಲುಪ್ತಂ. ಲೋಲುಪ್ತ್ವಂ. ಲೋಲುಪ್ತ್ವಂ. ಮಾರ್ದವಂ ಹೀರಚಾಪಲಂ. ಮಾರ್ದವಂ ಹೀರಚಾಪಲಂ. ಮಾರ್ದವಂ ಹೀರಚಾಪಲಂ. ಪೂರ್ತಿ ಶ್ಲೋಕ ಒಂದ್ಸತಿ ಹೇಳ್ತೀರಾ? ಅಹಿಂಸಾ ಸತ್ಯಮ ಕ್ರೋಧಸ್ತ್ಯಾಗಃ. ಶಾಂತಿರಪೈಶುನಂ. ದಯಾ ಭೂತೇಷ್ವಲೋಲುಪ್ತ್ವಂ. ಮಾರ್ದವಂ ಹೀರಚಾಪಲಂ. ಧನ್ಯವಾದಗಳು ಸಾವಿತ್ರಿಜಿ. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಅಹಿಂಸೆ ಸತ್ಯನಿಷ್ಠೆ, ಅಕ್ರೋಧ ಪರಿತ್ಯಾಗ, ಶಾಂತತೆ, ಮತ್ತೊಬ್ಬರಲ್ಲಿ ತಪ್ಪು ಕಂಡುಹಿಡಿಯುವುದರಲ್ಲಿ ಸಂಯಮ, ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿ, ಲೋಭಹೀನತೆ, ಸೌಮ್ಯತೆ, ನಮ್ರತೆ ಮತ್ತು ಚಂಚಲತೆಯ ಕೊರತೆ. ಇದರ ಪದಶಃ ಅರ್ಥ ಅಹಿಂಸೆ, ಸತ್ಯಂ ಸತ್ಯತೆ, ಅಕ್ರೋಧ ಕೋಪ ಇಲ್ಲದಿರುವುದು, ತ್ಯಾಗ ಪರಿತ್ಯಾಗ, ಶಾಂತಿ ಶಾಂತಿ, ಅಪೈಶುನಂ
ತಪ್ಪು ಶೋಧನೆಯಿಂದ ಸಂಯಮ, ದಯಾ ಕರುಣೆ, ಭೂತೇಶು ಎಲ್ಲಾ ಜೀವಿಗಳ ಕಡೆಗೆ, ಅಲೋಲುಪ್ತ್ವಂ ಲೋಭದ ಕೊರತೆ, ಮಾರ್ಧವಂ ಸೌಮ್ಯ, ಹ್ರೀಹಿ ನಮ್ನತೆ, ಅಚಾಪಲಂ ಚಂಚಲತೆಯ ಕೊರತೆ. ಮುಂದಿನ ಶ್ಲೋಕವನ್ನು ನೋಡೋಣ. ಲಕ್ಷ್ಮೀಜಿ ಈ ಶ್ಲೋಕ ಕಲ್ತ್ಕೊಳ್ಳೋಣ. ಹಾಂ ತೇಜ ಕ್ಷಮಾ ಧೃತಿ ಶೌಚಂ ತೇಜ ಕ್ಷಮಾ ಧೃತಿ ಶೌಚಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಅದ್ರೋಹೋ ನಾತಿಮಾನಿತಾ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಭವಂತಿ ಸಂಪದಂ ದೈವೀಂ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಅಭಿಜಾತಸ್ಯ ಭಾರತ ಅಭಿಜಾತಸ್ಯ ಭಾರತ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾಃ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಧನ್ಯವಾದಗಳು ಲಕ್ಷ್ಮೀಜಿ. ಇದರ ಅರ್ಥ ತಿಳ್ಕೊಳ್ಳೋಣ. ಚೈತನ್ಯ, ಕ್ಷಮೆ, ಸ್ಥೈರ್ಯ, ಶುಚಿತ್ವ, ಯಾರೊಂದಿಗೂ ದ್ವೇಷವನ್ನು ಹೊಂದದಿರುವುದು ಮತ್ತು ತೋರಿಕೆಯ ಅಥವಾ ಆಸ್ತಿಯ ಹೆಮ್ಮೆಯ ಕೊರತೆ. ಆಸ್ತಿ, ಅಂತಸ್ತು, ಹಣಕಾಸು ರೀತಿಯ ಸಂಪತ್ತಿನ ಗರ್ವ ಇಲ್ಲದಿರುವುದು. ಇದರ ಪದಶಃ ಅರ್ಥ: ತೇಜ ಚೈತನ್ಯ, ಕ್ಷಮ ಕ್ಷಮೆ, ಧೃತಿ ಸ್ಥೈರ್ಯ, ಶೌಚಂ ಶುಚಿತ್ವ, ಅದ್ರೋಹ ಯಾರೊಂದಿಗೂ ದ್ವೇಷವನ್ನು ಹೊಂದಿರುವುದಿಲ್ಲ, ನ ಅಲ್ಲ, ಅತಿಮಾನಿತ ಆಡಂಬರದ ಪ್ರದರ್ಶನ ಇಲ್ಲದಿರುವುದು, ಭವಂತಿ ಅವು, ಸಂಪದಂ ಗುಣಗಳು, ದೈವೀಂ ದೈವಿಕ, ಅಭಿಜಾತಸ್ಯ ಅವುಗಳ ಉಳ್ಳವರು, ಭಾರತ ಭಾರತದ ಕುಡಿ. ಇದರ ಮನನ ಕಾರ್ಯವನ್ನು ಪ್ರಾರಂಭಿಸೋಣ ಈಗ. ಲಕ್ಷ್ಮೀಜಿ, ನೀವು ಶುರು ಮಾಡ್ತೀರಾ? ಹಾಂ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಕರೆಕ್ಟ್ ಅಮ್ಮ? ಸರಿ. ಇದು ನನ್ಗನ್ಸಿದ್ ಮಟ್ಟಿಗೆ ಈ ಗುಣಗಳೆಲ್ಲ ಇರೋದ್ರಿಂದನ ನಾವ್ ಈ ಕ್ಲಾಸಿಗೆ ಬರಾಕ ಆಗೇತಿ ಅಂತ ಹೇಳಿ ಅನ್ಕೊಂತೇವಿ ಅಮ್ಮ. ಯಾಕಂದ್ರ ನಮಗ್ ನಿರ್ಭಯ ಇಲ್ಲ ರೀ, ಭಯ ಅನ್ನೋದಿಲ್ಲ ರೀ. ಏನ ಬರ್ಲಿ ನಾವ್ ಮಾಡ್ಕೊಂಡ್ ಹೋಗ್ತೇವಿ ಅನ್ನೋದ್ ಒಂದ್ ಇರ್ತೈತ್ರಿ. ಯಾವಾಗ್ಲೂ ಮನಸ್ಸು ಶುದ್ಧನ ಇರ್ತೈತಿ ಅಮ್ಮ. ಎಲ್ಲಾರ್ ಜೊತೆಗೂ ಚಂದಾಗ್ ಮಾತಾಡೋದು, ಯಾವ್ದ ಮನಸ್ನೊಳಗ್ ಕಲ್ಮಶ ಇಲ್ದಾನೆ ಇರೋದು, ಆಧ್ಯಾತ್ಮ ಜ್ಞಾನದೊಳಗ್ ಇರೋದ್ರಿಂದನ ಈ ಕ್ಲಾಸಿಗ್ ಬರಾಕ್ ಸಾಧ್ಯ ಐತಿ. ನಮ್ ಕೈಲಾದಷ್ಟು ದಾನ ಧರ್ಮನು ಮಾಡ್ತೇವಮ್ಮ. ಇಂದ್ರಿಯದ ನಿಯಂತ್ರಣನು ನಮ್ದ್ರೊಳಗ್ ಇರೋದ್ರಿಂದ ನಾವೆಲ್ಲಾ ತ್ಯಾಗ ಮಾಡಕ್ಕೂ ರೆಡಿ ಅದೇವ್ರಿ. ಏನ ಇದ್ರುನು ಇರ್ಲಿ ಬಿಡು, ಇವತ್ತೊಂದಿನ ಈ ತರ ಇದ್ರ ನಡಿತೈತಿ ಅಂತಂದ್ ಹೇಳಿ ಅವ್ರಿಗೆ ಸರಿ ಹೋತಲ್ಲ ಸಾಕು ಅಂತಂದ್ ಹೇಳಿ ಇರೋದ್ರಿಂದನ ನಾವ್ ಈ ಕ್ಲಾಸಿಗ್ ಬರಾಕ್ ಸಾಧ್ಯ ಐತಿ. ಅದ್ನ ಶ್ರೀಕೃಷ್ಣ ನಮಗ ಹೇಳ್ಕೊಡ್ತಾ ಇದಾರ ಅಂತಂದ್ ಹೇಳಿ ಅನ್ಕೊಂತೇನಿ. ಥ್ಯಾಂಕ್ ಯು ರೀ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಹಿಂಸಾ ಸತ್ಯಮ ಕ್ರೋಧಸ್ತ್ಯಾಗಃ. ಒಂದ್ ಸ್ವಲ್ಪ ಹೇಳ್ಕೊಡ್ರಿ ಅಮ್ಮ. ಅಹಿಂಸಾ ಸತ್ಯಮ ಕ್ರೋಧಸ್ತ್ಯಾಗಃ. ಅಹಿಂಸಾ ಸತ್ಯಮ ಕ್ರೋಧಸ್ತ್ಯಾಗಃ. ಕರೆಕ್ಟ್. ಇದು ಮುಂದಿಂದ ಗೊತ್ತಾಗ್ಲಿಲ್ಲ. ಶಾಂತಿರಪೈಶುನಂ. ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುಪ್ತ್ವಂ. ದಯಾ ಭೂತೇಶ್ವಲೋಲುಪ್ತ್ವಂ. ದಯಾ ಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಧೀರಚಾಪಲಂ.
ಮಾಧ್ವಂ ಹ್ರೀನ ಚಾಪಲಂ ಮಾರ್ದವಂ ह्रीरचापलम् ಮಾರ್ದವಂ ಹ್ರೀನ ಚಾಪಲಂ ನಮ್ದ್ ಯಾವಾಗ್ಲೂ ಹಿಂಸೆ ಹಿಂಸೆ ಮಾಡೋದಂತೂ ದೂರ ಉಳಿತು ಅಂತ ಹೇಳಿ ಅನ್ಕೊಂತೇವಿ ಅಮ್ಮ. ಆಧ್ಯಾತ್ಮದ ಲೈನ್ ಒಳಗ್ ಇರೋದ್ರಿಂದ ಆಮೇಲೆ ಯಾವಾಗ್ಲೂ ಸತ್ಯದೊಳಗೆ ಇರ್ತೇವ್ರಿ. ಹಿಂದಿನ ಶ್ಲೋಕಕ್ಕ ಈ ಶ್ಲೋಕಕ್ಕೂ ಇದು ಐತಿ ಅಂತ ಹೇಳಿ ಮಿಕ್ಸ್ ಐತಿ ಅಂತ ಹೇಳಿ ಅನ್ಕೊಂತೇನಿ ಅಮ್ಮ. ಹೌದು, 3 ಶ್ಲೋಕಗಳು ಒಂದನ್ನೇ ಹೇಳುತ್ತೆ. ಒಂದು ಲಿಸ್ಟ್ ಇದು ಕ್ವಾಲಿಟೀಸ್ ಇರ್ಬೇಕು ಅನ್ನೋದನ್ನ ಹೇಳ್ತಾ ಇದೆ. ಹಾ ಅಮ್ಮ, ಸತ್ಯನಿಷ್ಠೆ ಅಂತೂ ಐತೆ ರೀ. ಕ್ರೋಧ ಸ್ವಲ್ಪ 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 ಬರುತ್ತೆ. ಆಮೇಲೆ ಪರಿತ್ಯಾಗ, ಶಾಂತತೆ ಎಲ್ಲ ಇದೆ. ಹಾ ಅಮ್ಮ, ಇದು ಎಲ್ಲಾ ದೈವಿ ಗುಣಗಳು ದಯಾ ಭೂತೇಶನು ಇದೆ. ಹಾ ಅಮ್ಮ, ನನ್ಗ ಅದ್ರಿಂದನ ಇದು ಕ್ಲಾಸಿಗ್ ಬರಾಕ್ ಸಾಧ್ಯ ಅಂತ ಹೇಳಿ ಹಂಗ ಅನ್ಕೊಂತೇನಿ ಅಮ್ಮ. ಅಂದ್ರ ನನ್ನೊಳಗ್ ನಾನು ಈ ಶ್ಲೋಕ ನೋಡ್ಕೊಂತ ಇದೇನಿ ಅಮ್ಮ, ಅಷ್ಟೇ ರೀ. ಖಂಡಿತ ನೋಡ್ಕೊಳ್ಬೇಕು. ಅದನ್ನ ಮಾಡಿ ಅಂತಲೇ ಬಿಟ್ರೆ ಅಥವಾ ಇಲ್ದೇ ಇರೋದನ್ನ ಮತ್ತೆ ನಾವು ಈ ಗುಣಗಳನ್ನ ಹುಟ್ಟಾಕೊಳ್ಬೇಕು ಅಂತಾನೆ ಶ್ರೀಕೃಷ್ಣ ಹೇಳ್ತಾ ಇರೋದು. ಎಲ್ಲಾ ಗುಣಗಳು ಇಲ್ದಿದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಇದ್ರೆ ಇನ್ನ ಎಲ್ಲಾನು ಬೆಳೆಸ್ಕೊಳ್ಳಿ. ಹೂನ್ರಿ. ಆವಾಗ ಜ್ಞಾನಾರ್ಚನೆಗೆ ಸುಲಭ ಆಗುತ್ತೆ ಹೌದು ಅಂತ ಹೇಳೋದು. ಇಲ್ಲ ಅಂದ್ರೆ ಈ ಗುಣಗಳು ಇಲ್ಲ ಅಂತಂದ್ರೆ ಜ್ಞಾನ ಸಿಗಲ್ಲ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದನ್ನ ಹೇಳಿದ್ರೆ ನೀವು. ನಮ್ ಇದ್ರೊಳಗ ಇವೆಲ್ಲ ಗುಣಗಳು ಇರೋದ್ರಿಂದನ ನಾವು ಯಾವಾಗ್ಲೂ ತೋರಿಕೆ ಒಳಗ್ ಇರಂಗಿಲ್ಲ ರೀ. ಸ್ವಚ್ಛ ಪರಿಶುದ್ಧದ ಪ್ರೀತಿನ ಇರ್ತೈತಿ. ಯಾರಿಗೂ ಏನು ದ್ವೇಷ ಮಾಡಂಗಿಲ್ಲ. ಈ ಗುಣಗಳು ಇರೋದ್ರಿಂದ ನಮ್ಮೊಳಗ ಶ್ರೀಕೃಷ್ಣ ಪರಮಾತ್ಮ ಇರೋದ್ರೊಳಗ ಅನುಮಾನನ ಇಲ್ಲ ಅಂತ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ಭಗವದ್ಗೀತೆಗೆ ಯಾವಾಗ್ಲೂ ಒಂದಿನ ತಪ್ಪಿಸ್ಕೊಳ್ದೆ ಬರೋದು. ಅಷ್ಟ ಹಂಗ ಅನಿಸ್ತು ಅಮ್ಮ, ಮತ್ತಿನ್ನೇನು ಬೇರೆ ಇದು ಅನಿಸ್ಲಿಲ್ಲ ರೀ. ಸಂತೋಷ, ಧನ್ಯವಾದಗಳು ಲಕ್ಷ್ಮೀಜಿ. ಧನ್ಯವಾದಗಳು. ಕುಸುಮಾಜಿ. ಜ್ಞಾನಿಗೆ ದೇವ್ರ ಮೇಲೆ ಜ್ಞಾನ ಇರುತ್ತೆ. ಕೆಟ್ಟ ಬುದ್ಧಿಗಳು ಏನು ಇರೋದಿಲ್ಲ. ಮನಸ್ಸು ಶುದ್ಧ ಆಗಿರುತ್ತೆ. ಆಧ್ಯಾತ್ಮಿಕ ಕಡೆನೇ ಇರುತ್ತೆ. ನಮಗೂ ಹಾಗೆ ಬರ್ತಾ ಇರತ್ತೆ ಅನ್ಕೊಳ್ತೀನಿ. ಆಮೇಲೆ ಅದೇ ಫುಲ್ಲು ಈ 3 ಅದೇ ತರ ಬರುತ್ತೆ. ಹೌದು. ನೆಕ್ಸ್ಟ್ ಶ್ಲೋಕ ಹೇಳ. ಇದನ್ನ ಹೇಳ್ತೀರಾ? ಹೇಳಿ. ಇದನ್ನ ಹೇಳಿದ ನಾನು ನೀವು ಹೇಳಿದ್ದಾಯ್ತಲ್ವಾ? ನೆಕ್ಸ್ಟ್ ಹೋಗೋಣ. ಅಹಿಂಸಾ ಸತ್ಯಮ ಕ್ರೋಧಸ್ಯ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುಪ್ತ್ವಂ ಮಾಧವಂ ಹೀರಚಾಪಲಂ. ಅದೇ ಕೋಪ, ಜ್ಞಾನಿಗೆ ಕೋಪ ಏನು ಇರಲ್ಲ. ಒಳ್ಳೆ ಬುದ್ಧಿಗಳಿರುತ್ತೆ, ಸಹಾನುಭೂತಿ ಎಲ್ಲಾನು ಇರುತ್ತೆ. ಹಾಗೆ ನಾವು ಅಳವಡಿಸ್ಕೋಬೇಕು ಅನ್ಕೋತೀನಮ್ಮ. ನೆಕ್ಸ್ಟ್ ಒನ್. ತೇಜ ಕ್ಷಮಾಧೃತಿ. ಅದೇ ಅಷ್ಟೇನಾ? ಶೌಚಮ ಸೇರಿಸ್ಬೇಕು. ಶೌಚಂ ಸೇರ್ಸ್. ತೇಜ ಕ್ಷಮಾಧೃತಿ ಶೌಚಂ ಅದ್ಯೋಹಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವಿಂ ಅಭಿಜಾತಸ್ಯ ಭಾರತ. ಅದೇ ಜ್ಞಾನಿಗೆ ಅದೆಲ್ಲ ಈ ಗುಣಗಳೆಲ್ಲ ಇರುತ್ತೆ ಅನ್ಕೋತೀನಿ. ಅಷ್ಟೇ, ನಾವು ಅಳವಡಿಸ್ಕೋಬೇಕು. ಇರುತ್ತೆ ಕೆಲವು, ಎಲ್ಲ 1-2 ಇಲ್ದೇ ಇರಬಹುದು ಅಷ್ಟೇ. 1-2 ಇಲ್ದೇ ಇರಬಹುದು, ಇನ್ ಮಿಕ್ಕಿದ್ದೆಲ್ಲ ಇರುತ್ತೆ ಅನ್ಕೊಳ್ತೀನಿ ಅಷ್ಟೇ. ಹೌದು ಹೌದು. ಸರಿಮ್ಮ. ಸಾವಿತ್ರಿಜಿ.
ಅಮ್ಮ ಶ್ಲೋಕದ ಅರ್ಥ ಹೇಳ್ಬೇಕಲ್ವಮ್ಮ? ಪರಮಾತ್ಮನು ಹೇಳಿದನು ಭರತ ಕುಲದೀಪನೇ. ಶ್ಲೋಕನು ಹೇಳ್ಬೋದು, ಈ ಶ್ಲೋಕ ನೀವು ಹೇಳಿಲ್ಲ ಅನ್ಸುತ್ತೆ. ಹೇಳಿ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪವು ಆರ್ಜವಂ. ಅಂದ್ರೆ ಪರಮಾತ್ಮನು ಹೇಳ್ತಾ ಇದ್ದಾನೆ, ಓ ಭರತ ಕುಲ ದೀಪಕನೇ, ನೀನು ದೈವಿಕ ಸ್ವಭಾವವನ್ನು ಹೊಂದಿರುವವ ಗುಣಗಳಾಗಿವೆ, ಸದ್ಗುಣಗಳಾಗಿವೆ. ನಿರ್ಭಯತೆ, ಮನಸ್ಸಿನ ಶುದ್ಧತೆ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರತೆ, ದಾನ, ಇಂದ್ರಿಯಗಳ ನಿಯಂತ್ರಣ, ತ್ಯಾಗ, ಸಾಧನೆ, ಪವಿತ್ರವಾದ ಶಾಸ್ತ್ರಗಳ ಅಧ್ಯಯನ ಮತ್ತು ನಡತೆಯಲ್ಲಿ ನೇರತೆ. ಅಂದ್ರೆ ಈ ಎಲ್ಲಾ ಗುಣಗಳನ್ನು ನಾವು ಅಳವಡಿಸ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೈವಿ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ ತರ ಸ್ವಭಾವದಲ್ಲಿರ್ಬೇಕು. ಆ ಗುಣಗಳನ್ನು ಹೊಂದಿರುವವನ ಆಗಿರಬೇಕು. ಭಯ ಇಲ್ಲದೆ ಇರ್ತಕ್ಕಂಥದ್ದು ನಿರ್ಭಯತೆ ಅಂತ. ಆ ಮನಸ್ಸು ಶುದ್ಧವಾಗಿರ್ಬೇಕು. ಮನಸ್ಸಿನ ಶುದ್ಧತೆ ಅಂತಂದ್ರೆ ಶುದ್ಧವಾಗಿರ್ಬೇಕು ಅಂದ್ರೆ ಆ ಪರಮಾತ್ಮನಲ್ಲೇ ಅದನ್ನು ಯಾವಾಗ್ಲೂ ಧ್ಯಾನದಲ್ಲಿ ಇರಬೇಕು ಅಂತ. ಆ ಪರಮಾತ್ಮನ ಬಗ್ಗೆ ಆಧ್ಯಾತ್ಮಿಕ ಚಿಂತನೆಯಲ್ಲಿರೋದು ಅಂತ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರತೆ. ಆಧ್ಯಾತ್ಮಿಕ ಜ್ಞಾನದಲ್ಲಿ ನಾವು ಸ್ಥಿರತೆ ಅಂತಂದ್ರೆ ಅಲ್ಲಿ ಇಲ್ಲಿ ಹರಿದಾಡ್ತಾ ಇರತ್ತೆ ಇಂದ್ರಿಯಗಳ ಮೂಲಕ. ಹಾಗಾಗಿ ಒಂದೇ ಸ್ಥಿರತೆನಲ್ಲಿ ಇರೋದು ಅಂತ. ಭಗವಂತನ ಆಧ್ಯಾತ್ಮಿಕ ಜ್ಞಾನದಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡೋದು, ಒಂದ್ ಸ್ವಲ್ಪ ಹೊತ್ತು ಓದೋದು, ಧ್ಯಾನ ಮಾಡೋದು, ಈ ಸತ್ಸಂಗ ಈ ತರ ಮಾಡ್ಕೊಂತ ಹೋದ್ರೆ ನಮ್ಗೆ ಆ ಜ್ಞಾನದಲ್ಲಿ ಸ್ಥಿರತೆ ಅನ್ನೋದು ಬರತ್ತೆ. ಆ ತರ ಸ್ಥಿರತೆನಲ್ಲಿ ಇರೋದು ಅಂತ ಹೇಳ್ತಾ ಇದ್ದಾರೆ. ದಾನ ಧರ್ಮ, ಆದಷ್ಟು ದಾನ ಧರ್ಮ ಮಾಡುವಂತ ಒಂದು ಗುಣ ನಮ್ಮಲ್ಲಿ ಇರಬೇಕು ಅಂತ. ಇಂದ್ರಿಯಗಳ ನಿಗ್ರಹ ನಮಗೆ ಯಾಕೆಂತಂದ್ರೆ ಪಂಚೇಂದ್ರಿಯಗಳು ಹೊರಮುಖವಾಗಿ ಇರೋದ್ರಿಂದ ಅದು ನಮ್ಗೆ ನಾವು ನೋಡಿದಾಗ ಅದು ಕಣ್ಣುಗಳ ಮೂಲಕ ಆಗಿರಬಹುದು, ಮೂಸ್ ನೋಡೋದಾಗಿರಬಹುದು. ಪಂಚೇಂದ್ರಿಯಗಳು ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಸ್ಪರ್ಶ ಮಾಡೋದ್ರಿಂದ ಆಗಿರ್ಬೋದು, ಕೇಳೋದ್ರಿಂದ ಆಗಿರಬಹುದು. ನಾವು ಆ ಎಲ್ಲವನ್ನು ಇಂದ್ರಿಯಗಳಲ್ಲಿ ನಾವು ನಿಯಂತ್ರಣ ಇರಬೇಕು. ಇಂದ್ರಿಯಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಮನಸ್ಸನ್ನು ನಾವು ಆ ಪರಮಾತ್ಮನಲ್ಲಿ ನೆಲೆ ನಿಂತಿರಬೇಕು ಆ ಮನಸ್ಸು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂತ ಒಂದು ಗುಣಗಳ ದೈವಿ ಸ್ವಭಾವ ಗುಣಗಳಲ್ಲಿ ಇದು ಒಂದು ಗುಣ. ಈ ತ್ಯಾಗದ ಸಾಧನೆ ಅಂತ. ಪವಿತ್ರವಾದ ಅಂದ್ರೆ ಶಾಸ್ತ್ರಗಳ ಅಧ್ಯಯನ ಮಾಡೋದು, ಆಚಾರ್ಯರಿಂದ ಆತ್ಮನ ಬಗ್ಗೆ ತಿಳಿದುಕೊಳ್ಳುವಂತಹದ್ದು, ಬಾಹ್ಯೇಂದ್ರಿಯಗಳ ನಿಗ್ರಹ ಇವೆಲ್ಲಾನು ಮಾಡ್ಬೇಕು. ಇದರಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಯನ ಮಾಡೋದು. ನಡತೆಯಲ್ಲಿ ನೇರತೆ ಅಂತಂದ್ರೆ ನೇರವಾಗಿ ಹೇಳೋದು ಅಂತ. ನಡತೆಯಲ್ಲಿ ನೇರತೆ ಅಂತ ಯಾರಿಗೂ ನೋಡಬಾರ್ದು. ನಮ್ಮ ನಡತೆ ನೇರವಾಗಿರಬೇಕು ಅಂತ. ಈ ಎಲ್ಲಾ ಗುಣಗಳು ದೈವಿ ಸಂಪತ್ತು ಬಗ್ಗೆನೆ ಹೇಳ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ ನೋಡೋಣ. ಅಹಿಂಸಾ ಸತ್ಯಮ ಕ್ರೋಧಸ್ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹೀರಚಾಪಲಂ. ಅಹಿಂಸೆ ಮಾಡದೆ ಇರ್ತಕ್ಕಂಥದ್ದು, ಬೇರೆಯವ್ರಿಗೆ ನೋವಾಗದೆ ಹಿಂಸೆ ಮಾಡದೆ ಇರ್ತಕ್ಕಂಥದ್ದು. ಸತ್ಯನಿಷ್ಠೆ ಅಂತಂದ್ರೆ ಸತ್ಯವನ್ನು ಹೇಳೋದ್ರಲ್ಲಿ ನಿಷ್ಠಾವಂತನಾಗಿರ್ಬೇಕು ಅಂತ. ಆ ನಿಷ್ಠೆನಲ್ಲಿ ಇರ್ಬೇಕು ಅಂತ.
ಕ್ರೋಧ ಪರಿತ್ಯಾಗ, ಶಾಂತತೆ ಇರಬೇಕು. ಮತ್ತೊಬ್ಬರಲ್ಲಿ ನಾವು ತಪ್ಪುಗಳನ್ನ ಕಂಡು ಹಿಡಿಯೋದ್ರಲ್ಲಿ ನಾವು ಆ ಸಂಯಮನೆಲ್ಲ ಕಳಿಬಾರ್ದು. ನೀನ್ ಹಾಗ್ ಮಾಡ್ತೀಯಾ, ಹೀಗ್ ಮಾಡ್ತೀಯ, ಹಿಂಗ್ ಮಾಡಿದ್ರೆ ತಪ್ಪು, ಹಿಂಗಿರ್ಬೇಕು ಹಂಗೆ ಅಂತ ನಾವು ಅದನ್ನೆಲ್ಲ ಮಾಡಬಾರ್ದು. ಅಂದ್ರೆ ಎಲ್ಲಾ ಜೀವಿಗಳ ಬಗ್ಗೆನೂ ನಾವು ಆ ಸಹಾನುಭೂತಿಯಿಂದ ಇರ್ಬೇಕು ಅಂತ. ಯಾಕೆ ಅಂತಂದ್ರೆ ನಮ್ಗೂ ಹಿಂಸೆ ಆದ್ರೆ ಅದಕ್ಕೂ ಕೂಡ ಹಿಂಸೆ ಆಗತ್ತೆ. ಹಾಗಾಗಿ ನಮ್ಗಾಗಿರ್ತಕ್ಕಂಥ ನೋವು ಅವುಗಳಿಗೂ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಒಂದೇ ಜೀವಿಗಳು ಎಲ್ಲಾನು ಒಂದೇ ಆತ್ಮ ಸ್ವರೂಪ. ಯಾವುದಕ್ಕೂ ನಾವು ನೋವು ಕೊಡಬಾರ್ದು, ಸಹಾನುಭೂತಿಯಿಂದ ಇರಬೇಕು ಅಂತ. ಲೋಭಹೀನತೆ ಅಂದ್ರೆ ಸ್ವಾರ್ಥಕ್ಕಾಗಿ ನಾವು ಯಾವುದೇ ಒಂದು ಪ್ರಾಣಿ ಹಿಂಸೆನ ಮಾಡಬಾರ್ದು. ಸ್ವಾರ್ಥಕ್ಕಾಗಿ ಅಂತ. ಸೌಮ್ಯತೆ, ನಮ್ರತೆ ಮತ್ತು ಚಂಚಲತೆಯ ಕೊರತೆ ಗೊತ್ತಾಗ್ತಾ ಇಲ್ಲ ಅದು. ಮಾಧವಂ ಅಂದ್ರೆ ನಾವು ಮಾತಿನಲ್ಲಿ ಮೃದುತ್ವ ಇರ್ಬೇಕು. ಇನ್ನೊಬ್ಬರಿಗೆ ನೋವಾಗ್ಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ಬೇಕು. ಅವಾಗ ಅವ್ರ ಮನ್ಸಿಗೂ ಬೇಕಾದಷ್ಟು ಸಂತೋಷ ಆಗತ್ತೆ. ಅವ್ರಿಗುನು ನಮ್ಮಲ್ಲೂ ಶಾಂತತೆ ಇರುತ್ತೆ, ಅವ್ರಿಗೂ ಆ ಶಾಂತಿಯನ್ನ ಹಂಚ್ತೀವಿ ಆ ಮಾರ್ಧವತೆ ಇದ್ದಾಗ. ಈ ಲೋಭಹೀನತೆ ಅಂತಂದ್ರೆ ಒಂದು ಲೋಭದ ಅಲೋಲುಪ್ತ್ವಂ ಅನ್ನೋದಕ್ಕೆ ಈ ಯಾವ್ದಾದ್ರು ಒಂದು ವಸ್ತು ವಿಷಯದ ಬಗ್ಗೆ ನಾವು ಅಂಟ್ಕೊಳ್ತೀವಿ ಅಲ್ವಾ, ಅದ್ರ ಬಗ್ಗೆ ವಾಲ್ತೀವಿ, ಅದ್ ಬೇಕು ನಮ್ಗೆ. ಆ ಒಂದನ್ನ ಬಿಡ್ಬೇಕು ಅಂತ. ಲೋಭ ಅಂತಂದ್ರೆ ಜಿಪುಣ ಅಂತಾನು ಆಗತ್ತೆ. ಲೋಭಿ ಅಂತ ಹೇಳ್ತೀವಿ, ಲೋಭಿ ಅಂತಂದ್ರೆ ಜಿಪುಣ ಅಂತ ಅಂದ್ಬಿಟ್ಟು. ಅಲೋಲುಪ್ತ್ವ ಅಂತಂದ್ರೆ ಯಾವ್ದಾದ್ರು ವಿಷಯ ವಸ್ತುಗಳ ಬಗ್ಗೆ ನಾವು ಬಿಗಿಯಾಗಿ ಹಿಡ್ಕೊಂಡ್ಬಿಡೋದು, ಅದಕ್ಕೆ ಅಂಟ್ಕೊಂಡ್ಬಿಡೋದು, ಅದಕ್ಕೆ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದನ್ನ ಬಿಡಿಸ್ಕೊಳ್ಬೇಕು, ಅಲೋಲುಪ್ತ್ವಂ. ಆಮೇಲೆ ಹ್ರೀಹಿ ಅಂದ್ರೆ ನಾಚಿಕೆ ಸ್ವಭಾವ. ಅಚಾಪಲಂ ಅಂದ್ರೆ ಚಪಲ ಬುದ್ಧಿ ಯಾವ್ದಕ್ಕೆ, ಕೋತಿಗಿರುತ್ತಲ್ಲ ಹಾಗೆ, ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ನೆಗಿತಾ ಇರೋದು ಹಾಗೆ. ಅಂತದ್ದು ಇರ್ಬಾರ್ದು, ಒಂದ್ ಕಡೆ ನೇರವಾದ ದೃಷ್ಟಿ ಇರ್ಬೇಕು ಅನ್ನೋದನ್ನ ಇಲ್ಲಿ ಅಚಾಪಲಂ ಅಂತ ಹೇಳ್ತಾರೆ. ಶಾಂತ ರೀತಿಯಿಂದ ಹೋಗ್ಬೇಕು ಅಂತಲ್ವಾ? ಅದನ್ನು ಹೇಳಲಿಲ್ಲ. ನಾನ್ ಕೆಳಗಿರೋದ್ ನೋಡ್ಕೊಳ್ಳಿಲ್ಲ, ಅರ್ಥಗಳೆಲ್ಲ ನೋಡ್ಕೋಬೇಕಾಗಿ. ತೇಜಸ್ಸು, ತೇಜ ಕ್ಷಮಾ, ಧೃತಿ, ಶೌಚಂ, ಅದ್ರೋಹಂ, ಅತಿಮಾನಿತ, ನಾತಿಮಾನಿತ, ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ತೇಜ ಅಂದ್ರೆ ಚೈತನ್ಯ, ಕ್ಷಮ ಅಂದ್ರೆ ಕ್ಷಮೆ ಅಂತ ಹೇಳ್ಬೇಕು. ಕ್ಷಮ. ಯಾರೊಂದಿಗೂ ಅದೇ ದ್ವೇಷನ ಕಟ್ಕೋಬಾರ್ದು. ಕ್ಷಮಾಧಾತ್ರಿ ಅಂತ ಹೇಳ್ತೀವಲ್ಲ, ಭೂಮಿಯಷ್ಟು ನಾವು ಅಂದ್ರೆ ತೇಜ ಕ್ಷಮ ಬುದ್ಧಿ ಇರ್ಬೇಕು. ಯಾರಿಗೂ ತೊಂದ್ರೆ ಕೊಡ್ದಿರ ಇರ್ಬೇಕು ಅಂತ. ನನಗೂ ಯಾರು ತೊಂದ್ರೆ ಕೊಡಬಾರ್ದು ಆತರ. ಸಿಟ್ಟು, ಕ್ಷಮೆ ಅಂದ್ರೆ ಸಿಟ್ಟು ಹೇಳಲ್ಲ, ಆತರ ಇದ್ರೆ ಅಂದ್ರೆ ಸಿಟ್ಟು ಬರಲ್ಲ ಅಂತ. ಧೃತಿ ಅಂದ್ರೆ ಯಾವ ಆ ಕಡೆ ಈ ಕಡೆ ಹೋಗ್ದಿರ ನಾವು ಆತ್ಮನ ಮೋಕ್ಷಾರ್ಥಂ ಅಂತ ನಾವು ಕೆಲಸ ಮಾಡ್ಕೊಂತ ಹೋದ್ರೆ ನಮ್ಗೆ ಇವು ಯಾವ್ದು ಬರಲ್ಲ ಅಂತ ನಮ್ಗೆ. ಆತರ ಮಾಡ್ಕೊಂಡು ಹೋದಾಗ ನಮ್ಗೆ ಯಾವುದೇ ಅಡ್ಡಿ ಆತಂಕಗಳು ಯಾವ್ದು ಬರಲ್ಲ ಅಂತ. ಈ ಹಿಂಸೆ ಮಾಡ್ತೀವಿ, ಇನ್ನೊಬ್ರಿಗೆ ನಾವು ಹಿಂಸೆ ಮಾಡ್ತೀವಿ ಅನ್ನೋ ಆ ಯೋಚನೆ ಕೂಡ ನಮಗ್ ಬರಲ್ಲ. ಯಾಕೆಂದ್ರೆ ಇಲ್ಲಿ ತೋರಿಸ್ತಾ ಇದ್ದಾರೆ, ಕೊಳ್ಳಲು ಅಂದ್ರೆ ಅದೇ ನಮ್ಮ ಮನಸ್ಸು ಹಂಗೆ ಖಾಲಿಯಾಗಿರ್ಬೇಕು ಅಂತ ಅರ್ಥ ಮಾಡ್ಕೋತೀನಿ.
ಹ್ಮ್ ಆ ತರ ಇದ್ದಾಗ ಇವ್ ಯಾವ್ದು ಬರಲ್ಲ ಮನಸ್ಸಿನಲ್ಲಿ ಅಂತ. ಹ್ಮ್. ಈ ತರ ಹಾಗೆ ನಿಷ್ಕಲ್ಮಶವಾಗಿ ಆ ಮಕ್ಕಳ ಮನಸ್ಸುನು ಹಾಗೆ ಇರುತ್ತೆ. ಮಕ್ಕಳ ಮನಸ್ಸು ಇದ್ದ ಹಾಗೆ ನಿಷ್ಕಲ್ಮಶವಾಗಿ ಇರತ್ತೆ. ಅವಾಗ ಅದೇ ಅವಾಗ ಈ ಆತ್ಮನೋ ಮೋಕ್ಷಾರ್ಥಂ ಅಂತ ನಾವು ಕೆಲಸ ಮಾಡ್ತೀವಿ. ಭಗವಂತನಿಗಾಗಿ ಅಂತ ನಾವು ಯಾವುದೇ ಒಂದು ಆಸೆಗಳಿಲ್ದಿರ ನಾವು ಕೆಲಸ ಮಾಡ್ತೀವಿ ಅಂತ. ಅಹಿಂಸೆ ಮಾಡ್ದಿರ ಆತರ ಎಲ್ಲ ಮಾಡ್ಕೊಂಡು ಮನಸ್ಸಿನಲ್ಲೂ ಕೂಡ ಬರಲ್ಲ. ಆ ಮನಸ್ಸಿನಲ್ಲಿ ಬರುವಂತಹ ಒಂದು ಮಾತುಗಳು ಅದು ಬಾಯಿನಲ್ಲೂ ಕೂಡ ಬರಲ್ಲ. ನಾವು ಆ ತರ ನಡ್ಕೊಂಡು ಹೋಗ್ತೀವಿ ಈ ತರ ಇದ್ರೆ ಅಂತ. ಇಷ್ಟು ಗುಣಗಳನ್ನ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ಅವಾಗ ಶುದ್ಧ ಜ್ಞಾನಕ್ಕೆ ನಾವು ತಯಾರಾಗ್ತೀವಿ. ಇಲ್ಲ ಹಾ. ಅಂತಂದ್ರೆ ಆಸುರಿ ಗುಣಗಳ ಇದ್ದ ಪಕ್ಷದಲ್ಲಿ ಅವುಗಳನ್ನ ಹೋಗಿಸ್ಕೊಳ್ಬೇಕು. ಆಮೇಲೆ ಅದೇ ಈ ದೈವಿ ಗುಣಗಳನ್ನ ಅಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಜ್ಞಾನಕ್ಕೆ ನಮ್ಮ ಮನಸ್ಸು ತಯಾರಾಗತ್ತೆ. ಸಿದ್ಧತೆ ಪಡ್ಕೊಳತ್ತೆ. ಅದೇ ಈ 2 ಶ್ಲೋಕಗಳನ್ನ ಹಂಗೆ ಹೇಳಿ ಇದೊಂದ್ ಸ್ವಲ್ಪ ಇನ್ನು ಮುಂದಕ್ಕೆ ತಗೊಂಡು ಹೋಗಿದ್ದಾರೆ. ಈ 3 ಶ್ಲೋಕಗಳು ಅಷ್ಟೇ ದೈವಿ ಗುಣಗಳು ಅಂತ. ದೈವಿ ಗುಣ ಇವೆಲ್ಲ ಸಂಪತ್ತು. ಅಳವಡಿಸ್ಕೋಬೇಕು. ಅವನು ಒಂದು ಸಾಧಕನಾದವನು ಇದನ್ನೆಲ್ಲ ಅಳವಡಿಸ್ಕೊಂಡು ಈ ಮಾರ್ಗದಲ್ಲಿ ಹೋದ್ರೆ ನಾವು ಅದನ್ನ ಒಂದು ಆತ್ಮ ತತ್ವವನ್ನು ನಾವು ಅರಿತುಕೊಂಡು ಅದನ್ನ ನಾವು ಮುಟ್ತೀವಿ, ಅದ್ರಲ್ಲಿ ನಿಂತ್ಕೋತೀವಿ ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದಗಳು ಸಾವಿತ್ರಿಜಿ. ಹಾ ಪದ್ಮಜಿ. ಎಲ್ಲರೂ ಹೇಳಿದ್ದಾಯ್ತು. ಇಲ್ಲಿ ಏನು ಒಬ್ಬ ಸಾಧಕನಿಗೆ ಅಂದ್ರೆ ಆತ್ಮ ಜ್ಞಾನವನ್ನ ಹೊಂದ್ಬೇಕು ಅನ್ನುವ ಯಾವ ಮುಮುಕ್ಷು ಇರ್ತಾನೆ ಅವನಿಗೆ ಯಾವ ಗುಣಗಳೆಲ್ಲ ಮೈಗೂಡಿಸ್ಕೊಂಡಿರ್ಬೇಕು ಅನ್ನೋದನ್ನ ಒಂದು ಲಿಸ್ಟ್ ಹೇಳ್ತಾ ಇದ್ದಾರೆ. ಅಭಯಂ ಅಂದ್ರೆ ಭಯ ಇಲ್ಲದೆ ಇರುವಂತಹದ್ದು. ಭಯ ಅಂದ್ರೆ ಎಲ್ಲದಕ್ಕೂ ಇಲ್ಲದೆ ಇರಕ್ ಸಾಧ್ಯ ಇಲ್ಲ. ಯಾತಕ್ಕೆ ನಾನು ಸತ್ಯನಿಷ್ಠನಾಗಿದ್ರೆ ಯಾವುದಕ್ಕೂ ಭಯ ಪಡುವಂತದ್ದೇನಿಲ್ಲ. ಆದ್ರೆ ಕೆಲವೊಂದಕ್ಕೆ ಭಯ ಪಡ್ಬೇಕು. ಇವಾಗ ಕರೆಂಟ್ ಮುಟ್ಬೇಡ ಅಂದ್ರೆ ಮುಟ್ಬಾರ್ದು, ಅದಕ್ಕೆ ಭಯ ಪಡ್ಬೇಕು ತಾನೆ. ಅದಕ್ಕೆ ಹೀಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಕೆಲವೊಂದಕ್ಕೆ ನಾವು ಎಷ್ಟರ ಮಟ್ಟಿಗೆ ನಾವು ಭಯ ಪಡ್ಬೇಕು ಅಂಥದಕ್ಕೆ ಭಯ ಪಡ್ಬೇಕು. ಮತ್ತೆ ಇವಾಗ ಸುಳ್ಳು ಹೇಳೋದಕ್ಕೆ ಭಯ ಪಡ್ಬೇಕು, ಕೆಟ್ಟ ಕೆಲಸ ಮಾಡೋದಕ್ಕೆ ಭಯ ಪಡ್ಬೇಕು. ನಾನು ಪರಿಶುದ್ಧನಾಗಿದ್ರೆ ಆ ಭಯಗಳು ಯಾವೂ ಇರಲ್ಲ. ಅದು ಅಭಯ. ಸತ್ವ ಸಂಶುದ್ಧಿ ಅಂತಂದ್ರೆ ಮನಸ್ಸು ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು, ಯಾವ ಕಪಟತೆಯೂ ಇಲ್ಲದೆ ಇರುವಂತಹದ್ದು ಸತ್ವ ಸಂಶುದ್ಧಿ. ಜ್ಞಾನ ಯೋಗ ವ್ಯವಸ್ಥಿತಿ. ಜ್ಞಾನ ಯಾವಾಗ್ಲೂ ನಾವು ಜ್ಞಾನ ಯೋಗ ಅಂತಂದ್ರೆ ನಾವು ಸಾಧನೆ ಮಾಡ್ತಾ ಇರ್ತೀವಲ್ಲ, ಯಾವಾಗ್ಲೂ ಬ್ರಹ್ಮನನ್ನ ಯಾವಾಗ್ಲೂ ಜ್ಞಾಪಿಸ್ಕೊಳ್ತಾ ಇರ್ಬೇಕು. ಬ್ರಹ್ಮನ ಇದ್ರಲ್ಲೇ ಜ್ಞಾನದಲ್ಲೇ ಇರ್ಬೇಕು. ಆವಾಗ ಸದಾ ಕಾಲವು ಆತ್ಮನನ್ನೇ ಜ್ಞಾಪಿಸ್ಕೊಳ್ತಾ ಇದ್ರೆ ಅಲ್ಲೇ ನಾವು ಸ್ಥಿತರಾಗ್ತೀವಿ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ದಾನ ಯಾರಿಗೆ ದಾನ ಮಾಡ್ಬೇಕು ಅನ್ನೋದು ಸಹ ನಮ್ಮ ಮನಸ್ಸಿನಲ್ಲಿ ಗೊತ್ತಿರ್ಬೇಕು. ಅದಕ್ಕೆ ಅವರು ಎಲಿಜಿಬಲ್ ಇರ್ಬೇಕು. ಸಪಾತ್ರರಿಗೆ ಮಾತ್ರ ನಾವು ದಾನವನ್ನ ಕೊಡ್ಬೇಕು. ಮತ್ತೆ ಆ ದಾನವನ್ನ ಅವರು ಸ್ವೀಕಾರ ಮಾಡಿ ಅದು ಸದುಪಯೋಗ ಪಡಿಸ್ಕೊಳ್ಳುವಂಥವ್ರಿಗೆ ನಾವು ದಾನವನ್ನು ಮಾಡ್ಬೇಕು. ಧಮಶ್ಚ ನೀವು ಹೇಳಿದ ಹಾಗೆ ಇಂದ್ರಿಯ ನಿಗ್ರಹ ಯಾವಾಗ್ಲೂ ಅದು ಹೊರಗಡೆ ಹೋಗ್ತಾ ಇರುತ್ತೆ. ಅದಕ್ಕೆ ಅದನ್ನ ಹೇಗೆ ನಿಯಂತ್ರಣ ಮಾಡೋದು, ಅದಕ್ಕೆ ಒಳ್ಳೇದನ್ನ ಕೊಡ್ಬೇಕು. ಒಳ್ಳೇದನ್ನ ಕೊಟ್ಟಾಗ ಅದು ಒಳ್ಳೆದ್ರ ಕಡೆ ತಿರುಗುತ್ತೆ. ಆ ರೀತಿಯಲ್ಲಿ ಅದನ್ನ ನಾವು ಆತ್ಮನ ಕಡೆಗೆ ತಿರುಗಿಸ್ಕೊಳ್ಬಹುದು. ಒಳ್ಳೆಯ ವಿಚಾರಗಳನ್ನ ಸತ್ಸಂಗ ಈ ರೀತಿಯಲ್ಲಿ ಇದ್ದಾಗ ಅದು ಹೊರಗಡೆ ಓಡೋದು ಬಿಡುತ್ತೆ. ಅದು ಅರ್ಥ ಮಾಡ್ಕೊಳ್ಳುತ್ತೆ ಅಲ್ಲಿ ಕಾಣಿಸ್ತಾ ಇರೋದನ್ನು ಭಗವಂತನೇ ಅಂತ. ಆವಾಗ ಸಂಯಮದಿಂದ ವರ್ತಿಸುತ್ತೆ. ಯಜ್ಞಶ್ಚ 5 ರೀತಿಯ ಯಜ್ಞಗಳು ಯಾವುದು? ಭೂತಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ದೇವಯಜ್ಞ ಮತ್ತೆ ಋಷಿಯಜ್ಞ. ಹೀಗೆ 5 ಯಜ್ಞಗಳು. ಅವುಗಳನ್ನ ಪರಿಪಾಲಿಸ್ಬೇಕು.
ಸ್ವಾಧ್ಯಾಯ ಅಂತಂದ್ರೆ ಅಧ್ಯಯನ ಮಾಡೋದು, ಆಧ್ಯಾತ್ಮದ ವಿಚಾರಗಳನ್ನ ಅಧ್ಯಯನ ಮಾಡೋದು. ವೇದ, ಉಪನಿಷತ್ತುಗಳು, ಭಗವದ್ಗೀತೆ, ಈ ರೀತಿಯ ಆಧ್ಯಾತ್ಮಿಕ ವಿಚಾರಗಳನ್ನ ಅಧ್ಯಯನ ಅಂಥದ್ದು. ಆರ್ಜವ ಅಂತಂದ್ರೆ ನೇರತೆ, ಎಲ್ಲಿ ಕಪಟತೆ ಇಲ್ಲ, ನೇರ ನಡೆ ನುಡಿರ್ಬೇಕು. ಆದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗತ್ತಾ ಅನ್ನೋದನ್ನು ಸಹ ನಾವು ವಿಚಾರ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇನ್ನೊಬ್ಬರಿಗೆ ನಾನು ನೇರವಾಗಿ ನುಡಿದ್ಬಿಡ್ತೀನಿ, ಸತ್ಯ ನಾನು ನುಡಿತೀನಿ ಅಂತಂದ್ರೆ ಬೇರೆಯವ್ರಿಗೆ ತೊಂದರೆ ಆಗೋದಾದ್ರೆ ಮೌನವನ್ನ ವಹಿಸ್ಬೇಕು ಯಾವಾಗ್ಲೂ. ಆದ್ರೆ ಮನಸ್ಸಿನಲ್ಲಿ ಯಾವುದು ಕೊಂಕು ಇರಬಾರ್ದು. ಒಳಗಡೆ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡೋದು ಸರಿ ಇಲ್ಲ. ನೇರತೆ ಅಂದ್ರೆ ಒಳಗಡೆನೂ ಒಂದೇ, ಹೊರಗಡೆನೂ ಒಂದೇ, ಅಂತರಂಗದಲ್ಲೂ ಒಂದೇ ಇರುತ್ತೆ, ನಾಲಿಗೆಯಿಂದ ಹೊರಗಡೆ ಬರುವಂತ ವಿಚಾರವು ಅದೇ ಇರುತ್ತೆ. ಅದು ನೇರತೆ. ಅಹಿಂಸಾ ಇದೆಲ್ಲ ಗೊತ್ತಿರುವಂತದ್ದೇ ವಿಚಾರಗಳೇ ಅಲ್ವಾ. ನಾವು ಯಾರಿಗೂ ಹಿಂಸೆಯನ್ನ ಮಾಡಬಾರ್ದು. ಆದ್ರೆ ಗೊತ್ತಿಲ್ಲದೇನೋ ನಾವು ಒಂದೊಂದ್ಸರ್ತಿ ಮಾಡ್ಬೇಕಾಗಿ ಬರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಎಷ್ಟ್ರ ಮಟ್ಟಿಗೆ ಮಾಡಬಹುದು ಹಿಂಸೆ, ಎಷ್ಟ್ರ ಮಟ್ಟಿಗೆ ಮಾಡಬಾರ್ದು. ನಾನೇನು ಮಾಡಲ್ಲ ಅಂತ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮಗ್ ಗೊತ್ತಿಲ್ದೇನೆ ಎಷ್ಟೋ ಹಿಂಸೆಗಳಾಗೋಗ್ಬಿಟ್ಟಿರತ್ತೆ. ಎಷ್ಟೋ ಪ್ರಾಣಿಗಳು ಸಾಯಿಸಲ್ವಾ, ಬೇಕು ಅಂತಾನು ಸಾಯಿಸ್ತೀವಿ. ಸೊಳ್ಳೆಗಳು ಎಷ್ಟು ಸಾಯಿಸ್ತೀವಿ, ಜಿರಳೆ ಸಾಯಿಸ್ತೀವಿ. ನಾವು ನಡೆದಾಡುವಾಗ ಎಷ್ಟೊಂದು ಇರುವೆಗಳು, ಅದೆಲ್ಲ ಹಿಂಸೆನೆ. ಆದ್ರೆ ಅನಿವಾರ್ಯ, ಏನು ಮಾಡಕ್ಕಾಗಲ್ಲ. ಸತ್ಯವನ್ನ ನುಡಿಬೇಕು. ಆದ್ರೆ ಅದನ್ನು ನೋಡ್ಕೊಳ್ಬೇಕು. ನಾನು ಸತ್ಯವನ್ನ ನುಡಿಯೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತಾ, ಅಥವಾ ನಾನು ಅದನ್ನ ಹೇಳ್ದೆ ಸುಮ್ಮನೆ ಇರೋದು ಅವ್ರಿಗೆ ಒಳ್ಳೇದನ್ನ ಮಾಡತ್ತಾ ಅನ್ನೋದು ಬಂದು ಯಾವಾಗ್ಲೂ ಬಂದು ವಿವೇಕ ಕೆಲಸ ಮಾಡ್ತಾ ಇರ್ಬೇಕು. ಆವಾಗ ನಾನು ಯಾವ ಮಾರ್ಗವನ್ನು ಆರಿಸ್ಕೊಳ್ಬೇಕು, ಪ್ರತಿಯೊಂದು ಕ್ಷಣವನ್ನು ನಾವು ವಿವೇಕದಿಂದ ತೂಗಿ ನೋಡ್ಬೇಕು. ಆಗ ನಮ್ಗೆ ಗೊತ್ತಾಗುತ್ತೆ, ನಾನು ಇದಲ್ಲ ಇದು ಅಂತ ಆರಿಸ್ಕೊಳ್ತಾ ಹೋಗ್ಬೇಕು. ಹಾಗೆ ಅಕ್ರೋಧ, ಅದು ಕ್ರೋಧ ಇಲ್ಲದೆ ಇರುವಂತಹದ್ದು ಅಕ್ರೋಧ. ತ್ಯಾಗ ನಾವು ಏನೇನ್ ಬಿಡ್ಬೇಕು, ಅರಿಷಡ್ವರ್ಗಗಳು ಬಿಡಬೇಕು. ಶಾಂತತೆ ಒಳಗಡೆ ಶಾಂತತೆಯನ್ನ ನಾವು ಹೊಂದಬೇಕು. ಅದು ಬೇರೆಯವ್ರಿಗೂ ತಲುಪುತ್ತೆ. ನಮ್ಮಲ್ಲಿ ಒಳಗಡೆ ಶಾಂತತೆ ಇದ್ರೆ ಹೊರಗಡೆನೂ ಸಹ ನಾವು ಬೇರೆಯವ್ರಿಗೂ ಹರಡ್ತೀವಿ. ಅಪೈಶುನಂ ಬೇರೆಯವರಲ್ಲಿ, ಪೈಶುನಂ ಅಂತಂದ್ರೆ ಬೇರೆಯವರಲ್ಲಿ ಏನಾದ್ರೂ ಅವ್ರು ಒಂದ್ ಕೆಲ್ಸ ಮಾಡಿರ್ತಾರೆ, ಅದ್ರಲ್ಲಿ ಹುಡುಕಿ ದುರ್ಬೀನ್ ಹಾಕಿ ತೆಗಿತಾರೆ. ಇಂಥದ್ದಿದೆ ಕೆಟ್ಟದ್ದು ಅಂತಂದ್ಬಿಟ್ಟು ಅದನ್ನ ಮಾಡ್ಬೇಡ. ಅಪೈಶುನಂ, ಅವ್ರಿಗೆ ಏನೇನು ಒಳ್ಳೇದ್ ಮಾಡಿದ್ದಾರೆ ಅದನ್ನ ನೀನು ಹೇಳು ಅಂತ. ಹಾಗೆ ನಾವು ಕೆಟ್ಟದ್ದನ್ನ ಹೇಗೆ ಪರಿವರ್ತನೆ ಮಾಡ್ಕೊಳ್ಬಹುದು ಅನ್ನೋದನ್ನ ಸಹ ಇಲ್ಲಿ ಹೇಳಿದ್ದಾರೆ. ಮತ್ತೆ ದಯಾಭೂತೇಶು, ಎಲ್ಲ ಜೀವಿಗಳಲ್ಲೂ ಸಹ ದಯೆ ಇರ್ಬೇಕು. ಅವುಗಳು ಪರಮಾತ್ಮ ಸ್ವರೂಪವೇ ಅಲ್ವಾ. ಅದರ ಆತ್ಮವು ನಮ್ಮ ಆತ್ಮ ಎಲ್ಲ ಒಂದೇ ಆಗಿದೆ. ಅದಕ್ಕೋಸ್ಕರ ನಾನು ಅದು ಎಲ್ಲ ಒಂದೇ ಆಗಿರೋದ್ರಿಂದ ದಯೆ ಇರ್ಬೇಕು. ಎಲ್ಲ ಭೂತಗಳಲ್ಲೂ, ಎಲ್ಲ ಜೀವಿಗಳಲ್ಲೂ ದಯಾಪರರಾಗಿರ್ಬೇಕು. ಅಲೋಲುಪ್ತ್ವಂ, ಯಾವ್ದಕ್ಕೂ ಆಗ್ಲೇನು ವಿಚಾರ ಮಾಡಿದಾಗೆ ಯಾವ್ದಕ್ಕೂ ವಾಲ್ಬಾರ್ದು, ಆ ಕಡೆಗೆ ಹೋಗ್ಬಾರ್ದು, ಅಂಟ್ಕೊಳ್ಬಾರ್ದು, ಆ ರೀತಿಯಲ್ಲಿ ಇರ್ಬೇಕು. ಮಾರ್ಧವ, ನಾನು ಮಾತಾಡೋ ನಡೆ ನುಡಿ ಪ್ರತಿಯೊಂದು ಮಾರ್ಧವತೆಯಿಂದ ಕೂಡಿರ್ಬೇಕು. ಬೇರೆಯವರಿಗೆ ನೋವನ್ನು ತರುವಂಥದ್ದು ಆಗಿರ್ಬಾರ್ದು, ಅದು ಮಾರ್ಧವತೆ. ಹ್ರೀಹಿ ಅಂದ್ರೆ ನಾಚಿಕೆ ಸ್ವಭಾವನ ಹೊಂದಿರ್ಬೇಕು. ಯಾತಕ್ಕೆ ನಾನು ತಪ್ಪು ಮಾಡೋದಕ್ಕೆ ನಾಚಿಕೆ ಪಡ್ಬೇಕು, ಹಿಂಜರಿಕೆಯಿಂದ ಅಲ್ಲ. ಅಚಾಪಲಂ, ಆಗ್ಲೇ ಹೇಳಿದ ಹಾಗೆ ಈ ಕೋತಿಗಳು, ಮಂಗಗಳು ಎಲ್ಲ ಚಪಲ ಅವಕ್ಕೆ, ಅದನ್ನು ಮುಟ್ಟತ್ವೆ, ಇದನ್ನು ಮುಟ್ಟತ್ವೆ, ಇನ್ನೊಂದು ಮಾಡತ್ವೆ. ಹಾಗೆ ಮಾಡೋದ್ರಿಂದ ಯಾವ್ದನ್ನು ಸಾಧನೆ ಮಾಡೋದಕ್ಕಾಗಲ್ಲ. ಯಾವ್ದೋ ಒಂದನ್ನು ಹಿಡ್ಕೊಳ್ಬೇಕು. ಅದ್ರ ಹಿಂದೆನೆ ಹೋದಾಗ ನಾವು ಗುರಿಯನ್ನ ತಲುಪ್ತೀವಿ. ಆ ಒಂದು ಗುರಿಯನ್ನ ತಲುಪುವುದಕ್ಕೆ ಒಂದೇ ಮಾರ್ಗದಲ್ಲಿ ಹೋಗ್ಬೇಕು. ಅಚಾಪಲ.
ತೇಜಸ್ಸು ಕೆಲವರಿಗಿದ್ರೆ ಅವ್ರಿಗಿರುವ ತೇಜಸ್ಸಿನಿಂದ ಅವ್ರ ಮಾತನ್ನ ನಾವು ನಂಬ್ತೀವಿ. ಇವ್ರು ಹೇಳಿದ ಮಾತು ಅಷ್ಟು ಇರುತ್ತೆ, ಅವ್ರಿಗೆ ಆ ಚೈತನ್ಯ ಬಲ ಅನ್ನೋದು ಹಾಗಿರುತ್ತೆ. ಇನ್ನೊಬ್ಬರ ಅವ್ರ ಮಾತನ್ನ ಕೇಳುವ ರೀತಿಯಲ್ಲಿ ಇರುತ್ತೆ. ಅವ್ರು ದಂಡಿಸಿ ಅಲ್ಲ, ಪೊಲೀಸ್ ಇದಲ್ಲ. ಇಲ್ಲಿ ಹಾಗೆ ನೋಡಿದ ತಕ್ಷಣ ಅವರ ವ್ಯಕ್ತಿತ್ವವೇ ಹಾಗಿರುತ್ತೆ. ಇವರ ಮಾತನ್ನ ಕೇಳ್ಬೇಕಪ್ಪ ನಾವು, ಅದರಿಂದ ನನಗೆ ಒಳ್ಳೇದಾಗುತ್ತೆ ಅನ್ನೋದು. ಆ ತೇಜಸ್ಸು ಇರುತ್ತಲ್ಲ, ಆ ಚೈತನ್ಯ ಬಲ ಇರುತ್ತಲ್ಲ, ಅದು ತೇಜಸ್ಸು. ಕ್ಷಮ, ಎಲ್ಲರೂ ತಪ್ಪು ಮಾಡ್ತಾರೆ, ಆದ್ರೆ ಕ್ಷಮಿಸೋದು ಎಲ್ಲರೂ ಕ್ಷಮಿಸಲ್ಲ. ಆ ಕ್ಷಮಾ ಗುಣವನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು. ಮತ್ತೆ ಯಾವ್ದಕ್ಕೂ ಧೃತಿಗೇಡ್ಬಾರ್ದು. ಅಯ್ಯೋ ನಂಗೆ ಹಿಂಗಾಗೋಯ್ತು ಹಂಗಾಯ್ತು ಅಂತಂದ್ಬಿಟ್ಟು ಧೃತಿಗೇಡ್ಬಾರ್ದು. ಯಾವಾಗ ಧೃತಿಗೇಡ್ತೀವೋ ಸೋಲು ಖಂಡಿತ. ಧೃತಿ ಅನ್ನೋದು ಬಹಳ ಮುಖ್ಯವಾದದ್ದು. ವಿವೇಕ ಮತ್ತು ಧೃತಿ ಎರಡು ಒಟ್ಟಿಗೆ ಸೇರಿದಾಗ ಮನುಷ್ಯ ಬಹಳ ಅಭಿವೃದ್ಧಿ ಹೊಂದುತ್ತಾನೆ. ಅವನು ಬೇಕಾದ ಒಂದು ಗುರಿಯನ್ನ ತಲುಪೋದಕ್ಕೆ ಬಹಳ ಸುಲಭವಾಗುತ್ತೆ. ಶೌಚಂ, ಅಂತರಂಗ ಶುದ್ಧಿ, ಬಾಹ್ಯ ಶುಚಿ ಎರಡು ಅಗತ್ಯ ಇದೆ. ದ್ರೋಹವನ್ನ ಮಾಡದೇ ಇರುವಂತಹದ್ದು. ಎರಡು ರೀತಿಯ ಇದು ಇಟ್ಕೊಳ್ಳೋದು. ಒಳಗಡೆ ಒಂದ್ ಇಟ್ಕೊಳ್ಳೋದು, ಒಳಗಡೆನೆ ಇಟ್ಕೊಂಡು ಅವ್ರಿಗೆ ದ್ರೋಹವನ್ನ ಬಗಿತಾ ಇರೋದು. ಮೇಲ್ಗಡೆ ಚೆನ್ನಾಗಿ ಮಾತಾಡ್ಕೊಂಡೇ ಇರೋದು, ಒಳಗಡೆನೆ ಕೆಟ್ಟದ್ ಮಾಡ್ತಾ ಇರೋದು. ಹಾಗೆ ನ ಅತಿಮಾನಿತ, ಅದು ಅಷ್ಟೇ. ನನಗೆ ನನಗೆ ಅಂತ ಬಿರುದು ಬಂದಿದೆ, ಇಂಥ ಬಿರುದು ಬಂದಿದೆ, ನಾನು ದೊಡ್ಡ ಇದ್ರಲ್ಲಿ ಇದ್ದೀನಿ, ಉದ್ಯೋಗದಲ್ಲಿ ಇದ್ದೀನಿ, ಮತ್ತೆ ನನಗೆ ಬೇಕಾದಷ್ಟು ಸಂಪತ್ತಿದೆ ಅಂತ ನಾನು ಮಾನ್ಯ ವ್ಯಕ್ತಿ ಬಹಳ ಅನ್ನುವ ಸೊಕ್ಕು ಇರಬಾರ್ದು. ಅದು ನ ಅತಿಮಾನಿತ. ಇಷ್ಟು ದೈವಿ ಸಂಪತ್ತುಗಳನ್ನ ಬೆಳೆಸ್ಕೊಳ್ಬೇಕು. ಅಂತದ್ರಲ್ಲಿ ಯಾರು ಆತ್ಮಜ್ಞಾನಕ್ಕೆ ಬರ್ತಾರೋ ಅವರು ಹುಟ್ಟುತ್ತಾನೆ ಇಷ್ಟು ಗುಣಗಳನ್ನ ಸಹ ಬೆಳೆಸ್ಕೊಂಡು ಅದ್ರ ಸಮೇತನೇ ಹುಟ್ಟಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಯಾರಿಗಿಲ್ವೋ ಅವರು ಅದನ್ನ ಬೆಳೆಸ್ಕೊಳ್ಳಬಹುದು. ಎಲ್ಲ ನಮ್ಮ ಸುತ್ತಮುತ್ತ ನಾವು ಪರಿಸರವನ್ನ ನೋಡ್ತಾ ನನಗಿದನ್ನ ಬೇಕು, ನನಗ್ ಬೇಕಾಗಿದ್ದನ್ನ ನಾನು ಪಿಕ್ ಮಾಡ್ಕೊಳ್ಳುವಂತಹ ಸ್ವಾತಂತ್ರ್ಯ ಸಹನು ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಇವಿಷ್ಟನ್ನ ಹೇಳ್ತೀನಿ. ಇನ್ನು ಮಿಕ್ಕಿದ್ದು ಡೀಟೈಲ್ ಆಗಿ ಮತ್ತೆ ವಿವೇಕಾನಂದರ ಕತೆ ಎಲ್ಲ ಸರ್ನ ಕೇಳೋಣ. ಸರ್, ಇದು ಸವಿವರವಾಗಿ ನೀವು ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಭಗವಂತ ನಮಗೆ ಬೇರೆ ಬೇರೆ ರೀತಿನಲ್ಲಿ ಯಾವ ಮಾರ್ಗದಲ್ಲಿ ನಾವು ನಡೆದರೆ ಪರಿವರ್ತನೆ ಮತ್ತು ನಮ್ಮ ಸತ್ಯದ ಒಂದು ಗುಣವನ್ನ ಕಂಡುಹಿಡಿಬಹುದು, ಅದಕ್ಕೆ ದಾರಿದೀಪ ಭಗವದ್ಗೀತೆ. ಈಗ ಇಲ್ಲಿ ದೈವ ಅಸುರ ಸಂಪತ್ ವಿಭಾಗ ಯೋಗ ಈ ಅಧ್ಯಾಯದ ಹೆಸರು. ದೈವ ಅಸುರ ಅಂತಂದ್ರೆ ಏನು? ದೈವ ಅಂತಂದ್ರೆ ನಾವು ಯಾವುದನ್ನ ದೈವಿಕ, ದೈವ ಅಂತಂದ್ರೆ ಯಾವುದು ಬೆಳಕಿನ ಗುಣ. ನಮಗೆ ಜೀವನದಲ್ಲಿ ಯಾವುದೋ ಒಂದು ನಡವಳಿಕೆನ ನೋಡಿದಾಗ ಇದು ಬಹಳ ಒಳ್ಳೆ ಸ್ವಭಾವ ಅಂತ ಅನ್ಸುತ್ತೆ, ಒಳ್ಳೆ ಗುಣ ಅಂತ ಅನ್ಸುತ್ತೆ ಅಲ್ವಾ? ಈಗ ನಿಮಗೆ ಯಾರಾದರೂ ನಿಮ್ಮ ಜೊತೆ ಮಾತಾಡಿದಾಗ ಅವರು ನಿಮ್ಮನ್ನ ಯಾವ ರೀತಿ ಮಾತಾಡಿಸ್ಲಿ ಅಂತ ಆಸೆ ಇರುತ್ತೆ? ಈಗ ಯಾರೋ ನಿಮ್ಮ ಹತ್ರ, ನಿಮ್ಮ ಮಗ ಇರ್ಬೋದು, ಮಗಳಿರ್ಬೋದು, ನಿಮ್ಮ ಸಂಬಂಧಿಕರಿರ್ಬೋದು, ಅಥವಾ ಬೀದಿಯಲ್ಲಿರೋ ಯಾರೋ ಒಬ್ಬರು ಅಪರಿಚಿತರಿರ್ಬೋದು, ನಿಮ್ಮ ಹತ್ರ ಮಾತಾಡಿಸಿದಾಗ ಅವರು ನಿಮ್ಮನ್ನ ಯಾವ ರೀತಿ ಮಾತಾಡಿಸ್ಲಿ ಅಂತ ನಿಮ್ಗೆ ಆಸೆ ಇರುತ್ತೆ? ಅವ್ರು ಯಾರಾದರೂ ಬಂದು ನಿಮ್ಮನ್ನ ಕೂಗಾಡಿ ಕೋಪದಿಂದ ನಿಮ್ಮನ್ನ ಚೀತು ಅಂತ ಹೇಳಿ ಅನ್ನೋ ಆಸೆ ಇರುತ್ತಾ? ಅಥವಾ ನಿಮ್ಮನ್ನ ಒಂದು ಪ್ರೀತಿಯಿಂದ ಕರುಣೆಯಿಂದ ಮಾತಾಡಿಸ್ಲಿ ಅಂತ ಆಸೆ ಇರುತ್ತಾ? ನೋಡಿ, ದಯವಿಟ್ಟು ಗಮನ ಕೊಡಿ. ಆ ರೀತಿ ಯಾರೋ ಒಬ್ರು ಬಂದು ನಿಮ್ಮನ್ನ
ಕರುಣೆಯಿಂದ ಪ್ರೀತಿಯಿಂದ ಮಾತಾಡಿಸಿದಾಗ ನಿಮ್ಗೆ ಏನು ಅನ್ಸುತ್ತೆ? ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಲ್ವಾ? ಇದು ಚೆನ್ನಾಗಿ ಮಾತಾಡಿದ್ರು, ಅವ್ರ ಹತ್ರ ಮಾತಾಡಿಸ್ಲಿಕ್ಕೆ ಇಷ್ಟ ಆಗತ್ತೆ. ಚಿಕ್ಕ ಮಕ್ಕಳಲ್ಲೂ ಸಹ ನೀವು ನೋಡ್ತೀರಾ, ಸಣ್ಣ ಮಕ್ಕಳು ಯಾರ ಕಡೆ ಒಲವನ್ನು ತೋರಿಸ್ತಾರೆ ನೋಡಿ, ಗಮನ ಕೊಡಿ. ಸಣ್ಣ ಮಕ್ಕಳು ಸಹ ಯಾರು ಆ ಮಗು ಕಡೆಗೆ ಪ್ರೀತಿಯಿಂದ ಆದರದಿಂದ ಇರ್ತಾರೆ, ಅವ್ರ ಕಡೆಗೆ ಮಗುನು ಒಲಿಯುತ್ತೆ ಅಲ್ವಾ? ಅಂದ್ರೇನು? ಜೀವನದಲ್ಲಿ ಈ ಗಿಡ ಅನ್ನೋದು ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಸ್ವಾಮಿ? ಒಂದು ನೀವು ಬೀಜ ಹಾಕಿ ನೀರು ಹಾಕಿದ್ರೆ ಆ ಗಿಡ ಯಾವ ದಿಕ್ಕಿನಲ್ಲಿ ಬೆಳೆಯುತ್ತೆ ಸ್ವಾಮಿ? ಯಾವತ್ತಾರು ಈ ಪ್ರಶ್ನೆ ಹಾಕೊಂಡಿದ್ದೀರಾ? ಬೆಳಕಿನ ಕಡೆಗೆ ಹೋಗುತ್ತೆ. ಬೆಳಕಿನ ಕಡೆ ಹೋಗುತ್ತೆ. ಅದರ ಸ್ವಭಾವ. ಸ್ವಭಾವ ಅಂತಂದ್ರೆ ಏನು? ಸ್ವ, ತನ್ನ ಸಹಜವಾದ ಭಾವ. ಸ್ವ ಅಂದ್ರೆ ಅದೇನೋ ಹೊರಗಡೆಯಿಂದ ಬಂದಿದ್ದಲ್ಲ. ಸ್ವಭಾವ, ತನ್ನದೇ ಆದ ಭಾವ. ಅಂದ್ರೆ ಏನರ್ಥ? ಮೊದಲೇ ಅಲ್ಲಿ ಇರ್ಬೇಕದು. ಆ ಬೀಜಕ್ಕೆ ಬೆಳಕಿನ ಕಡೆ ಹೋಗೋದು ನೀವೋ ನಾನೋ ಕಲ್ಸ್ಕೊಡಕ್ಕಾಗಲ್ಲ. ಆ ಸಣ್ಣ ಮಗುಗೆ ನೀನು ಇವ್ರನ್ನ ಯಾರು ಪ್ರೀತಿಯಿಂದ ಮಾತಾಡ್ತಾರೆ ಅವ್ರ ಹತ್ರ ನೀನು ಪ್ರೀತಿಯಿಂದ ಇರು ಅಂತ ನೀವು ನಾನು ಹೇಳ್ಕೊಡ್ಬೇಕಾಗಿಲ್ಲ. ಯಾರು ಕಿರ್ಚಾಡಿ ಅರ್ಚಾಡ್ತಿರ್ತಾರೆ ಅವ್ರನ್ನ ನೋಡಿದ್ರೆ ಮಗು ಸಹಜವಾಗಿ ಆ ಕಡೆ ತಿರ್ಕೊಳ್ಳುತ್ತೆ. ನೋಡಿದ್ದೀರಾ? ಎಲ್ಲಿ ಕತ್ಲೆ ಇರುತ್ತೆ ಅಲ್ಲಿ ಆ ಬೀಜ ಬೆಳೆಯಲ್ಲ ಗಿಡವಾಗಿ. ಕತ್ಲೆ ಕಡೆ ಹೋಗಲ್ಲ ಅದು, ಅದು ಬೆಳಕಿನ ಕಡೆಗೆ ಹೋಗುತ್ತೆ. ಇದೆಲ್ಲ ಏನೋ ನೀವೋ ನಾನೋ ಕೂತ್ಕೊಂಡು ತಲೆಯೆಲ್ಲ ಬಿಸಿ ಮಾಡಿಕೊಂಡು ಆ ಬೀಜಕ್ಕೆ ಹೇಳ್ಕೊಡ್ಬೇಕಾಗಿಲ್ಲ, ಆ ಸಣ್ಣ ಮಗುಗೆ ಹೇಳ್ಕೊಡ್ಬೇಕಾಗಿಲ್ಲ. ಏನಿವೆಲ್ಲ? ಇವೆಲ್ಲ ಸಹಜವಾದ ಸ್ವಭಾವಗಳು. ಸಹಜ ಅಂತಂದ್ರೇನು? ಯಾವುದು ತಾನೇ ತಾನಾಗಿ ನಿಮಗೆ ಸಿಕ್ಕತ್ತೆ. ಅದೇನೋ ನೀವು ನಾನು ಕೂತ್ಕೊಂಡು ಕಂಡುಹಿಡಿಬೇಕಾಗಿಲ್ಲ. ಅದು ಹಾಗೆ, ಅದು ಸೃಷ್ಟಿಯ ಗುಣ, ಅದು ಪ್ರಕೃತಿಯ ಗುಣ. ಹಾಗೇನೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ 3 ಶ್ಲೋಕಗಳನ್ನ ನಾವು 2 ರೀತಿಯಲ್ಲಿ ಆಲೋಚನೆ ಮಾಡ್ಬೋದು. ಒಂದು, ಏನಪ್ಪ ನಿನ್ನ ಸಹಜವಾದ ಗುಣಗಳು ಅಂತ ಯಾರಾದರೂ ಪ್ರಶ್ನೆ ಹಾಕಿದ್ರೆ, ಆತ್ಮಜ್ಞಾನದಲ್ಲಿ ಯಾರು ಸ್ಥಿರವಾಗಿರ್ತಾರೆ, ಯಾರು ತನ್ನ ಸ್ವರೂಪವನ್ನು ಕಂಡಿಡ್ಕೊಂಡಿರ್ತಾರೆ, ಅವರಲ್ಲಿ ಯಾವ ರೀತಿಯ ಗುಣಗಳು ನಮಗೆ ಕಾಣಸಿಕ್ಕತ್ತೆ? ಈ ಎಲ್ಲ ಗುಣಗಳು ಇಲ್ಲಿ ಈ 3 ಶ್ಲೋಕದ ಮೂಲಕ ಸುಮಾರು 25 ಗುಣಗಳನ್ನ ಪಟ್ಟಿ ಮಾಡಿದ್ದಾರೆ ಶ್ರೀಕೃಷ್ಣ. ಯಾಕೆ? ಒಂದು ರೀತಿನಲ್ಲಿ ಈಗ ಯಾರೋ ನಿಮ್ಗೆ ಹೇಳ್ತಾರೆ, ಒಂದು ನಿಮಗೆ ಅಕ್ಕಿ ಅಂದ್ರೆ ಪರಿಚಯ ಇಲ್ಲ ಅಂತ ಅನ್ಕೊಳ್ಳಿ. ನೀವು ಅಂಗಡಿಗೆ ಹೋಗಿ ಅಕ್ಕಿ ತಗೊಂಡ್ ಬಾ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಅಂಗಡಿಗೆ ಹೋದಾಗ ನಾ ತಗೋತಾ ಇರೋದು ಅಕ್ಕಿನ ಅಲ್ವಾ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಪ್ರಶ್ನೆ ಬಂದೇ ಬರುತ್ತೆ ತಾನೆ. ಅವಾಗ ಅವರು ಅಕ್ಕಿ ಅಂದ್ರೆ ಹೇಗಿರುತ್ತೆ ಅಂತ ಒಂದಷ್ಟು ವಿವರಣೆ ಕೊಡ್ಬೇಕಲ್ವಾ? ಅಥವಾ ಇನ್ನೂ ಒಂದು ಉದಾಹರಣೆ ತಗೊಳ್ಬೇಕು ಅಂದ್ರೆ, ಯಾವುದೋ ಒಂದು ಹೊಸ ನಿಮಗೆ ತರಕಾರಿ, ನೀವು ಯಾವತ್ತೂ ಜೀವನದಲ್ಲಿ ಬೆಂಡೆಕಾಯಿ ನೋಡಿಲ್ಲ ಅಂತ ಅನ್ಕೊಳ್ಳಿ. ಆವಾಗ ಅವರು ನಿಮಗೆ ವಿವರಣೆ ಕೊಡಬೇಕು ಅಂದರೆ ಅದರದ್ದು ಒಂದಷ್ಟು ಗುಣ ವಿಶೇಷಣಗಳನ್ನ ಹೇಳಬೇಕಲ್ವಾ? ಬೆಂಡೆಕಾಯಿ ಅಂದರೆ ಈ ಥರ ಇರುತ್ತಪ್ಪ, ಈ ಬಣ್ಣ, ಅದನ್ನು ಮುಟ್ಟಿದಾಗ ನಿನಗೆ ಈ ಥರ ಒಂದು ಅನುಭವ ಆಗತ್ತಪ್ಪ, ನೋಡಲಿಕ್ಕೆ ಅದರ ಆಕಾರ ಇರುತ್ತಪ್ಪ, ಅದನ್ನೇನೋ ನೀವು ಸ್ವಲ್ಪ ಮುರಿದು ಬಾಯಿಗೆ ಹಾಕ್ಕೊಂಡ್ರೆ ಈ ಥರ ರುಚಿ ಇರುತ್ತಪ್ಪ, ಆ ರೀತಿ ಏನೋ ಒಂದಷ್ಟು ವಿವರಣೆಗಳು ಕೊಡಬೇಕಲ್ಲ. ಆವಾಗ ನಿಮಗೆ ಏನೋ ಒಂದು ಹೌದು ಅಂತ ಅನಿಸಿರುತ್ತೆ. ಆಮೇಲೆ ಅಲ್ಲಿ ಹೋಗಿ ನೋಡಿದಾಗ ಈ ಎಲ್ಲ ಅಂಶಗಳನ್ನ ತಾಳೆ ಮಾಡ್ತೀರ ನೀವು. ಓ, ಹಸಿರು ಕಲರ್ ಇದೆಯಾ? ಹೌದು. ಅದು ನೋಡಲಿಕ್ಕೆ ನಕ್ಷತ್ರ ಥರ ಇದೆಯಾ? ಹೌದು. ಅದನ್ನು ಮುರಿದಾಗ ಅದರಲ್ಲಿ ಏನೋ ಲೋಳೆ ಲೋಳೆ ಥರ ಬರ್ತಾ ಇದೆಯಾ? ಏನೋ ಅಂಟಂಟಾಗ್ತಾ ಇದೆಯಾ? ಹೌದು. ಅದನ್ನು ಮುಟ್ಟಿದಾಗ ಏನೋ ಕೂದಲು ಥರ ಎಲ್ಲ ಒಂದು ಮೇಲ್ಗಡೆ ಅನುಭವ ಆಗ್ತಾ ಇದೆಯಾ? ಹೌದು. ಹೀಗೆ ಒಂದೊಂದಾಗಿ ನೀವು ತಾಳೆ ಹಾಕಿ
ಹೌದು ಇದೇ ಇರಬೇಕು. ಅಂಗಡಿಯವನು ಹೇಳ್ಬೋದು ಇದೇ ರೀ ಬೆಂಡೆಕಾಯಿ ಅಂತ. ಆದ್ರೂ ನಿಮ್ಮ ಶಂಕೆ ಮನಸ್ಸಲ್ಲಿ ಇರ್ಬೋದು ನಿಮಗೆ, ಈ ಅಂಗಡಿಯವನು ಮೋಸ ಮಾಡ್ತಾನೆ ಅಂತ ಏನಾರು ಇದ್ರೆ ನಿಮಗೆ, ಇಲ್ಲ ನನಗೆ ನನ್ನ ಅಪ್ಪನೋ ಅಮ್ಮನೋ ಯಾರೋ ಹೇಳಿಯಾರಲ್ಲ ಅದನ್ನು ತಾಳೆ ಹಾಕ್ತೀನಿ ಅಂತ ನೀವು ತಾಳೆ ಹಾಕ್ಬೋದು ಅಲ್ವಾ. ಹಾಗೆ ಇಲ್ಲಿ ಪರಮಾತ್ಮ ಯಾರು ಜ್ಞಾನಿಗಳು, ಯಾರು ಆತ್ಮನಿಷ್ಠರು, ಯಾರು ಬ್ರಹ್ಮಜ್ಞಾನಿಗಳು, ಅವ್ರ ಸ್ವಭಾವ ಹೇಗಿರುತ್ತೆ. ಸ್ವಭಾವ ಅಂತಂದ್ರೇನು? ಅವರ ನಡವಳಿಕೆ, ಜೀವನದ ನಡವಳಿಕೆ. ಯಾಕಂದರೆ ಅವರ ಸಹಜತೆ ಯಾರಿಗೂ ಕಾಣಿಸಲ್ಲ, ಆದರೆ ಅವರ ಜೀವನದ ನಡವಳಿಕೆ ಕಾಣಿಸಿಕ್ಕತ್ತೆ. ಆ ಜೀವನದ ನಡವಳಿಕೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ನನಗೆ ಪಟ್ಟಿ ಮಾಡಿ ಕೊಡ್ತಾ ಇದ್ದಾರೆ. 25 ಬೇರೆ ಬೇರೆ ಗುಣಗಳನ್ನ ಇಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಸದ್ಗುಣಗಳು, ದೈವಿ ಸ್ವಭಾವಗಳು, ದೈವಿ ಸಂಪತ್. ಸಂಪತ್ತಂದ್ರೇನು? ಅಮೂಲ್ಯವಾದ ಏನೋ ಒಂದು ವಿಚಾರ. ನೀವು ನಾನು ಜೀವನದಲ್ಲಿ ಸಂಪತ್ತು ಅಂತಂದರೆ ದುಡ್ಡು, ಕಾಸು, ಗಂಡ, ಹೆಂಡತಿ, ಮನೆ, ಕಾರು ಅಂತೆಲ್ಲ ಅಂದ್ಕೊಂಡಿರ್ಬೋದು. ಆದರೆ ಇಲ್ಲಿ ಯಾವುದು ನಿಜವಾದ ಸಂಪತ್ತು ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ ಭಗವಂತ. ಇದು ನಾವು ಸಹಜ ಅಂತ ಬೇರೆ ಹೇಳ್ತಾ ಇದ್ದಾರೆ. ಆದರೆ ಕೆಲವು ಸತಿ ನಾವು ಕೆಲವ್ರನ್ನ ಗಮನ ಕೊಟ್ಟಾಗ, ಅವ್ರ ನಡವಳಿಕೆನ ನೋಡಿದಾಗ, ಅಯ್ಯೋ ಅವರು ಮಾತಾಡೋದು ಎಷ್ಟು ಕಠೋರ. ಅವಾಗ ನಮಗೆ ಒಂದು ಸಹಜವಾಗಿ ಅವ್ರ ಹತ್ರ ಮಾತಾಡಬಾರ್ದು ಅಂತ ಅನಿಸುತ್ತೆ. ಅಯ್ಯೋ ಅವ್ರು ಮಾತಾಡಿದ್ರೆ ಅವ್ರು ಯಾವಾಗಲೂ ಹೀಯಾಳಿಸ್ತಾರೆ, ಅಲ್ಲಿ ಹೋಗಬಾರ್ದು ಅಂತ ಅನಿಸುತ್ತೆ. ಹೀಗೆ ಏನೋ ಒಂದಷ್ಟು ನಮಗೆ ಅಲ್ಲಿ ಅಪಭ್ರಂಶತೆ, ಏನೋ ಕಡಿಮೆ ಅಂತ ಅನಿಸುತ್ತೆ ನಮಗೆ. ಇದೆಲ್ಲ ಸಾಧ್ಯ ಇಲ್ಲ ರೀ. ಭಗವಂತ ಅಂದರೆ ಸದ್ಗುಣ ಸಂಪನ್ನ ಅಂತ ಹೇಳ್ಬಿಡ್ತೀವಿ ನಾವು ಅಲ್ವಾ. ಭಗವಂತ ಅಂದ್ರೇನು? ಸದ್ಗುಣ ಸಂಪನ್ನ, ಸದ್ಗುಣಗಳ ಒಂದು ಭಂಡಾರನ ನಾವು ಭಗವಂತ ಅಂತ ಕರಿತೀವಿ. ಏನು ಹೇಳ್ಕೊಡ್ತಾ ಇದ್ದಾರೆ ಭಗವಂತ ಮೊದಲಿಂದ? ನೋಡಪ್ಪ, ನೀನೇ ಅದು, ಆ ಸದ್ಗುಣ ಸಂಪನ್ನ ನೀನೇ, ನಿನ್ನಲ್ಲೇ ಇದೆ. ಅದನ್ನ ಇಲ್ಲಿ ಈ ಶ್ಲೋಕದ ಮೂಲಕ ನಾವು ಯಾರು ಸದ್ಗುರುಗಳು, ಜ್ಞಾನಿಗಳು, ಅವರಲ್ಲಿ ನಮಗೆ ಬಹಳ ಒಂದು ಪ್ರಖರತೆಯಿಂದ ಕಾಣಿಸುತ್ತೆ ಇದೆಲ್ಲ ಗುಣಗಳು. ಹಾಗೇನೆ ನೀವೆಲ್ಲ ಈಗಾಗಲೇ ಹೇಳಿದಾಗೆ ಒಂದು ರೀತಿಯಲ್ಲಿ ನನ್ನಲ್ಲಿ ಈ ಗುಣಗಳು ಎಷ್ಟು ಮಟ್ಟಿಗೆ ಬೆಳೆದಿದ್ದಾವೆ. ಯಾಕಂದರೆ ಜೀವನದಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ಮಾತ್ರ ಬದಲಾಯಿಸ್ಬೋದು. ಯಾರದು? ನಾನು. ಯಾಕಂದರೆ ಯಾವುದನ್ನ ನಾನು ಅವಗುಣ ಅಂತ ಕರಿತೇನೆ ಇನ್ನೊಬ್ಬರಲ್ಲಿ, ಅದು ಎಲ್ಲಿ ಕಾಣಿಸ್ತಾ ಇದೆ ನನಗೆ? ನನ್ನಲ್ಲಿ. ಒಂದು ಸಣ್ಣ ಮಗುಗೆ, ಪುಟ್ಟ ಮಗುಗೆ ಇನ್ನೊಬ್ಬರಲ್ಲಿ ಒಂದು ಶಂಕೆ, ಸಂಶಯ ಅನ್ನೋದು ಸಹಜವಾಗಿಲ್ಲ. ಅದಕ್ಕೆ ನಾವು ಸಣ್ಣ ಮಕ್ಕಳನ್ನ ಮುಗ್ಧರು ಅಂತ ಕರಿತೇವೆ. ಹಾಗಾಗಿನೇ ಆ ಸಣ್ಣ ಮಗು ಹತ್ರ ಆ ಒಂದು ಕಪಟ ತುಂಬಿರೋ ಮನಸ್ಸು ಸಹ ಸ್ವಲ್ಪ ಶಾಂತವಾಗತ್ತೆ. ನೋಡಿದ್ದೀರಾ? ಸಣ್ಣ ಮಕ್ಕಳ ಹತ್ರ ಯಾರೋ ಬೆಳ್ಕೊಂಡಿರೋರು ಇರ್ತಾರಲ್ಲ, ನಾವು ಯಾರನ್ನ ವಯಸ್ಕರು ಅಂತ ಕರಿತೀವಲ್ಲ, ಅವ್ರು ಇನ್ನೊಬ್ರು ವಯಸ್ಕರ ಜೊತೆಗೆ ಅವ್ರು ವ್ಯವಹಾರ ಮಾಡೋ ರೀತಿನೂ ಸಣ್ಣ ಮಗು ಹತ್ರ ವ್ಯವಹಾರ ಮಾಡೋ ರೀತಿನೂ ಗಮನ ಕೊಟ್ಟಿದ್ದೀರಾ? ಸಣ್ಣ ಮಕ್ಕಳ ಹತ್ರ ಏನೋ ಮನಸ್ಸು ತಾನೇ ತಾನಾಗಿ ಒಂದು ರೀತಿನಲ್ಲಿ ನಿರ್ಮಲ ಆಗ್ಬಿಡತ್ತೆ. ಮನಸ್ಸಿನಲ್ಲಿ ಆ ಮಗು ಕುರಿತಾಗಿ ಏನೋ ಒಂದು ಪ್ರೀತಿ, ಒಂದು ಸಹಜವಾಗಿರೋ ಕರುಣೆ, ಆ ಮಗು ಜೊತೆಗೆ ಅದೇ ರೀತಿ ಮುಗ್ಧವಾಗಿರುವಂಥದ್ದು ತಾನೇ ತಾನಾಗಿ ಬರುತ್ತೆ. ಹಾಗೆ ಅದು ಆ ಮಗುವಿನ ಶಕ್ತಿ. ಏನಂದ್ರೆ ಅರ್ಥ? ಒಂದು ಕಥೆ ಇದೆ ವಿವೇಕಾನಂದರದು, ನಿಮಗೆಲ್ಲ ಗೊತ್ತಿರೋ ಕಥೆನೆ. ಅವರು ಶಿಕಾಗೋದಲ್ಲಿ ಧರ್ಮ ಸಮ್ಮೇಳನ ನಡೀತಾ ಇತ್ತಂತೆ, ಅಲ್ಲಿಗೆ ಹೋದ್ರಂತೆ. ಅಲ್ಲಿ ಅವರು ಸನಾತನ ಧರ್ಮ, ಹಿಂದೂ ಧರ್ಮವನ್ನ ಏನು ಅದು ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಹೋಗಿದ್ರಂತೆ. ಮೊದಲನೇ ಬಾರಿಗೆ ಅವ್ರು ಅಮೆರಿಕಾಗೆ ಹೋಗಿರೋದು. ಅಲ್ಲಿ ಎಲ್ಲ ಮಾತಾಡಿದವರು, ಇವ್ರಿಗಿಂತ ಮುಂಚೆ ಎಲ್ಲರೂ ಮಾತಾಡಿದ್ರು,
ಇವ್ರಿಗೆ ಕೊನೆಯ ಅವಕಾಶ. ಇವ್ರಿಗೆ ಅಲ್ಲಿಯ ರೀತಿ ರಿವಾಜು ಅದೆಲ್ಲ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಇವರ ಉಡುಗೆ ತೊಡುಗೆ ಎಲ್ಲ ಬೇರೆ. ಇವ್ರ ಮನಸ್ಸಿನಲ್ಲಿ ನನ್ನ ಗುರುಗಳಾದ ಪರಮಹಂಸರ ಒಂದು ದಿವ್ಯವಾದ ಜ್ಞಾನ ಪ್ರಪಂಚಕ್ಕೆ ಹರಡ್ಲಿ ಅನ್ನೋ ಆಸೆ ಮಾತ್ರ ಅವರಲ್ಲಿ. ಅವ್ರು ಎದ್ದು ನಿಂತ್ಕೊಂಡ್ರಂತೆ ಮಾತಾಡಲಿಕ್ಕೆ. ನಿಂತ್ಕೊಂಡು, ನನ್ನ ಸಹೋದರ ಸಹೋದರಿಯರೇ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅಷ್ಟು ಹೇಳಿದ್ರಂತೆ. ಅಷ್ಟು ಹೇಳಿದ್ದಕ್ಕೆ ಅಲ್ಲಿ ಇದ್ದ ಸಭೆಯಲ್ಲಿದ್ದವರೆಲ್ಲರೂ ಅರ್ಧ ನಿಮಿಷ 1 ನಿಮಿಷದಷ್ಟು ಚಪ್ಪಾಳೆ ತಟ್ಟಿದ್ರಂತೆ. ಮಿಕ್ಯಾರಿಗೂ ಆ ಥರ ಸಿಕ್ಕಲಿಲ್ಲ. ಅವ್ರು ಹೇಳಿದ್ದೇನು? ನನ್ನ ಸಹೋದರ ಸಹೋದರಿಯರೇ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಏನಪ್ಪ ಮಿಕ್ದವ್ರು ಎಲ್ಲರೂ ಹೇಳ್ತಾರಲ್ಲಪ್ಪ. ಈಗ ನೀವು ನಾನು ಭಾಷಣಕ್ಕೆ ಅಂತ ಯಾರು ಪಾಲಿಟಿಷಿಯನ್ ಕರೆದ ಅವರು ಹೇಳ್ತಾರೆ, ನನ್ನ ಸಹೋದರ ಸಹೋದರಿಯರೇ ಅಂತ ಅವರು ಹೇಳ್ತಾರೆ. ಆದರೆ ಎಷ್ಟು ಜನ ಈ ಥರ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ತಾರೆ? ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಸ್ವಾಮಿ? ಯಾರೋ ಒಬ್ಬ ಪಾಲಿಟಿಷಿಯನ್ ಆ ಥರ ಮಾತಾಡ್ದಾಗ್ಲೂ, ವಿವೇಕಾನಂದರ ಈ ರೀತಿ ಮಾತಾಡ್ದಾಗ್ಲೂ ಏನಕ್ಕೆ ಎಲ್ಲರಿಗೂ ಚಪ್ಪಾಳೆ ಹೊಡಿಬೇಕು ಅಂತ ಅನ್ನಿಸ್ತು? ಯಾವಾಗ ನಿಮಗೆ ಆ ಮಗುವನ್ನ ನೋಡಿದಾಗ ಆ ಮಗುವಿಗೆ ಪ್ರೀತಿಯಿಂದ ಇರಬೇಕು ಅಂತ ಹೇಗನ್ನಿಸ್ತು ಸ್ವಾಮಿ? ಹೇಗನ್ನಿಸ್ತು? ಆ ಮಗುನಲ್ಲಿ ಒಂದು ಸಹಜವಾದ ನಿಷ್ಕಲ್ಮಶ ಮನಸ್ಸಿದೆ. ಆ ಮನಸ್ಸು ನನಗೇನು ಸಿಕ್ತು, ನನಗೇನು ಸಿಕ್ಕಲಿಲ್ಲ, ನಾನೇನು ಕೊಡಲಿಲ್ಲ, ಅವ್ರು ಒಳ್ಳೆಯವರ ಕೆಟ್ಟವರ, ಇವ್ರು ಶ್ರೀಮಂತರ ಬಡವರ, ಇವ್ರು ಜ್ಞಾನಿನ ಅಜ್ಞಾನಿನ, ಇವರು ಗ್ರ್ಯಾಜುಯೇಟಾ ಇಲ್ಲಿಟ್ರೇಟಾ, ಇವ್ರು ಯಾವ ಜಾತಿ, ಇದೆಲ್ಲ ವಿಚಾರಗಳಿಲ್ಲ ಸ್ವಾಮಿ. ಆ ಮಗು ತನ್ನ ಸಹಜವಾದ ದೈವಿ ಪ್ರಭೆಯಲ್ಲಿ ನಿಷ್ಕಲ್ಮಶವಾಗಿದೆ. ಆ ಒಂದು ಬೆಳಕಿನ ಶಕ್ತಿ ಏನಂದ್ರೆ, ಅದು ಈ ಒಂದು ಮನಸ್ಸು ಅಂತ ಇದೆಯಲ್ಲ, ಈ ಮನಸ್ಸಿನಲ್ಲಿ ನಾನು ಯಾರು ಗೊತ್ತಾ ಅನ್ನೋ ವಿಚಾರ ಎಲ್ಲ ಇದೆಯಲ್ಲ, ಅದನ್ನ ಆ ಒಂದು ಕತ್ತಲೆಯನ್ನು ಕರಗಿಸುವಂಥ ಶಕ್ತಿ ಇರುವಂಥ ಬೆಳಕದು. ಹಾಗಾಗಿ ಆ ಮಗು ಏನು ಮಾತಾಡಲಿಲ್ಲ ಅಂತಂದ್ರೂ ಸಹಜವಾಗಿ ನಮ್ಮಲ್ಲಿ ಒಂದು ಶಾಂತತೆ ಬರುತ್ತೆ. ಹೇಗೆ ನಾವು ಈ ಮರ ಗಿಡ ಅದ್ರ ಸುತ್ತಮುತ್ತ ಎಲ್ಲ ಇದ್ದಾಗ ಗಮನ ಕೊಟ್ಟಿದ್ದೀರಾ? ನೀವು ಯಾವುದಾದ್ರೂ ಹಸಿರು ಜಾಗದಲ್ಲಿ ಇದ್ದಾಗ ಮನಸ್ಸು ಯಾವ ರೀತಿ ಇರುತ್ತೆ ಗಮನ ಕೊಟ್ಟಿದ್ದೀರಾ? ಮರ ಗಿಡ ಎಲ್ಲ ಇರೋ ಜಾಗದಲ್ಲಿ ತಾನಾಗಿ ಮನಸ್ಸು ಶಾಂತವಾಗುತ್ತೆ. ಸಣ್ಣ ಮಕ್ಕಳಿರೋ ಜಾಗದಲ್ಲಿ ಮನಸ್ಸು ತಾನಾಗಿ ಶಾಂತವಾಗುತ್ತೆ. ಈ ಸದ್ಗುರುಗಳ ಸಮ್ಮುಖದಲ್ಲಿ ಮನಸ್ಸು ತಾನಾಗಿ ಶಾಂತವಾಗುತ್ತೆ. ಹೇಗೆ ಅಂತಂದ್ರೆ, ನಾನು ಯಾರು ಗೊತ್ತಾ ಅನ್ನೋದ್ರಿಂದ ಬರೋ ದುರ್ಗುಣಗಳು, ನಾನು ಯಾರು ಗೊತ್ತಾ ಅನ್ನೋದು ಬೀಜ ಆದರೆ, ಆ ಬೀಜದಿಂದ ಬರೋವಂಥದ್ದೇ ಎಲ್ಲ ಅಸುರಿ ಸ್ವಭಾವಗಳು. ಒಂದೇ ಬೀಜ ಸ್ವಾಮಿ ನಾನು ಯಾರು ಗೊತ್ತಾ ಅನ್ನೋದು. ನಾನು ಯಾರು ಗೊತ್ತಾ ಬಂದಾಗ ಮಿಕ್ಕೆಲ್ಲ ಫಲಗಳು ತಾನಾಗಿ ಬರುತ್ತೆ. ಮುಂದಿನ 2 ಶ್ಲೋಕದಲ್ಲಿ ಕಲಿತೇವೆ ನಾವು ಅಸುರಿ ಸ್ವಭಾವ ಅಂತಂದ್ರೆ ಏನು ಅಂತ. ಇಲ್ಲಿ ಅದಕ್ಕೆ ಶ್ರೀಕೃಷ್ಣ ನಮಗೆ ನಮ್ಮ ಸಹಜವಾದ ದೈವಿ ಸ್ವಭಾವವನ್ನು ಮೊದಲು ಹೇಳ್ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಜೀವನದಲ್ಲಿ ಬೆಳಕಿನ ಬಗ್ಗೆ ಕಲಿಬೇಕು ಅಂದರೆ ಕತ್ಲೆ ಅಂದ್ರೆ ಏನು ಅಂತ ನೋಡಿದಾಗ ಕೆಲವು ಸತಿ ಬೆಳಕಿನ ಅನುಭವ ಆಗತ್ತೆ. ಅಂದರೆ ಕಲೀಲಿಕ್ಕೆ ನಮ್ಮ ಮನಸ್ಸಿಗೆ ಒಂದು ದ್ವಂದ್ವದ ಅನುಭವ ಬೇಕಾಗತ್ತೆ. ಮೇಲೆ ಯಾವಾಗ ಗೊತ್ತಾಗತ್ತೆ ಏನೋ ಅನ್ನೋದು ಮೇಲೆ ಅನ್ನೋದು ಏನೋ ಕೆಳಗೆ ಅಂತ ಇದ್ದಾಗ. ಉದ್ದ ಅನ್ನೋದು ಯಾವಾಗ ಗೊತ್ತಾಗತ್ತೆ ಏನೋ ಒಂದು ತುಂಡ ಅನ್ನೋದಿದ್ದಾಗ. ಹಗಲು ಅನ್ನೋದು ಯಾವಾಗ ಗೊತ್ತಾಗತ್ತೆ ರಾತ್ರಿ ಅಂತ ಏನೋ ಇದ್ದಾಗ. ಹಾಗೇನೆ ಇಲ್ಲಿ
ನಿಮಗೆ ನನಗೆ ನಿಮ್ಮ ನನ್ನ ಸಹಜವಾದ ಸ್ವಭಾವಗಳನ್ನ ತಿಳಿಸ್ಲಿಕ್ಕೆ ದೈವಿ ಅಸುರ ಅಂತ ವಿಭಾಗ ಮಾಡಿ, ಆದರೆ ಸತ್ಯವಾಗಿ ವಿಭಾಗ ಇಲ್ಲ, ಎರಡೂ ಇದೆ. ಕತ್ಲು ಹಗಲು ಎರಡೂ ಒಂದಕ್ಕೊಂದು ವಿರೋಧ ಅಲ್ಲ, ಎರಡೂ ಇದೆ. ಆದರೆ ಯಾವುದನ್ನ ನೀವು ನಾನು ಜೀವನದಲ್ಲಿ ಬಳಸ್ಕೊಂಡಾಗ ನಿಮಗೆ ನನಗೆ ಜೀವನದಲ್ಲಿ ಆನಂದ, ಶಾಂತಿ, ಆರೋಗ್ಯ ಇರುತ್ತೆ, ಅದನ್ನು ನೋಡಿ ನೀವು ನಾನು ಆ ರೀತಿ ನಡವಳಿಕೆಯಿಂದ ತರ್ಬೋದು ಅಲ್ವಾ? ಹಾಗಾಗಿ ಇಲ್ಲಿ ನಿಮ್ಮಲ್ಲಿ ಯಾವ ಸ್ವಭಾವ ಸಹಜವಾಗಿದೆ, ಯಾವ ಸ್ವಭಾವದ ಕಡೆ ನಿಮ್ಮ ನನ್ನ ಮನಸ್ಸು ಸಹಜವಾಗಿ ಹೋಗುತ್ತೆ, ಹೇಗೆ ಆ ಒಂದು ಬೀಜಕ್ಕೆ ಬೆಳಕಿನ ಕಡೆ ಹೋಗೋ ಗುಣ ಇರುತ್ತಲ್ಲ, ಆ ರೀತಿ ಅದನ್ನು ತೋರಿಸ್ತಾ ಇದ್ದಾರೆ. ಪ್ರತಿಯೊಂದು ಗುಣ, ಈ 25 ಗುಣ ಇದೆಯಲ್ಲ, ಪ್ರತಿಯೊಂದೂ ಮುಖ್ಯವಾದದ್ದು. ಪ್ರತಿಯೊಂದನ್ನು ನೀವು ನಾನು ಒಂದು ಗಮನ ಕೊಟ್ಟು ನಾವು ಆಲೋಚನೆ ಮಾಡಬೇಕು. ಏನು ಸ್ಥಿರತೆ ಅಂತಂದರೆ, ಆಧ್ಯಾತ್ಮಿಕ ಜ್ಞಾನದ ಸ್ಥಿರತೆ ಅಂತಂದರೆ, ನಾನು ಬರ್ತಾ ಇದ್ದೀನಲ್ಲ ಭಗವದ್ಗೀತೆ ಕಲೀಲಿಕ್ಕೆ, ಅದಾ ಆಧ್ಯಾತ್ಮಿಕ ಜ್ಞಾನದ ಸ್ಥಿರತೆ ಅಂತಂದರೆ. ಏನು ಸ್ಥಿರತೆ ಅಂತಂದರೆ, ಅಲ್ಲಿ ಏನು ಹೇಳ್ತಾ ಇದೆ ಭಗವದ್ಗೀತೆಯಲ್ಲಿ, ತತ್ತ್ವಮಸಿ ಅಂತ. ನಾನು ಆ ಜ್ಞಾನವನ್ನು ನಾನು ಸ್ಥಿರವಾಗಿ ನನ್ನಲ್ಲಿ ಪಾಲನೆ ಮಾಡ್ತಾ ಇದ್ದೀನ. ನಾನು ಭಗವದ್ಗೀತೆ ಹೇಳ್ತಾ ಇದೆ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ದೈವತ್ವವೇ ಅಂತ. ನಾನು ಅದನ್ನು ಪಾಲನೆ ಮಾಡ್ತಾ ಇದ್ದೀನ. ಹೀಗೆ ನೀವು ನಾನು ಪ್ರತಿಯೊಂದು ಅಂಶವನ್ನು ಆಳವಾಗಿ ನೋಡಿ, ನಾನು ಆ ರೀತಿ ಇದೀನ, ಆ ರೀತಿ ಏನು ನನ್ನ ಮನಸ್ಸಿನಲ್ಲಿ ಅಡೆತಡೆ ಇದೆ, ಅದನ್ನು ನೋಡಿ ಅದನ್ನು ಬದಲಾಯಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಇಲ್ಲಿ ಶ್ರೀಕೃಷ್ಣ ನಮಗೆ ಕಲ್ಪಿಸ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ನಾವು ಎಕ್ಸಾಮ್ ಅಂತ ಬರಿತೀವಿ. 10ನೇ ಕ್ಲಾಸ್ ಪಾಸ್ ಆದ್ನೋ ಫೇಲ್ ಆದ್ನೋ ಹೆಂಗೆ ಗೊತ್ತಾಗತ್ತೆ ಸ್ವಾಮಿ? ಒಂದು ಎಕ್ಸಾಮ್ ಅಂತ ಕೊಡ್ತಾರೆ. ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಕೊಡ್ತಾರೆ. ಆ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರ ಬರೆದಾಗ ಮಾರ್ಕ್ಸ್ ಕೊಟ್ಟು ಪಾಸ್ ಅಂತ ಹೇಳ್ತಾರೆ ಅಲ್ವಾ? ಹಾಗೇನೆ ಇಲ್ಲಿ ಈ 25 ಗುಣಗಳನ್ನ ನೀವು ನಾನು ಒಂದು ಕಡೆ ಬರ್ಕೊಳ್ಬೋದು. ಬರ್ಕೊಂಡು ನಾನು ಪ್ರಾಮಾಣಿಕವಾಗಿ ಆ ಪ್ರತಿಯೊಂದು ಗುಣದಲ್ಲಿ ನಾನು ಯಾವ ಹಂತದಲ್ಲಿದ್ದೀನಿ, ಏನು ನನ್ನಲ್ಲಿ ಆ ಗುಣದ ಒಂದು ಸ್ವಭಾವವನ್ನು ತರಲಿಕ್ಕೆ ಹೊರಗಡೆಗೆ ಏನು ಅಡೆತಡೆ ಇರಬಹುದು, ಅಥವಾ ಇವತ್ತಿನಿಂದ ಈಗಲಿಂದ ನಾನು ಈ ಒಂದು ಪ್ರತಿ ಗುಣವನ್ನು ನಾನು ಹೊರತರ್ತೇನೆ ಅನ್ನೋ ಸಂಕಲ್ಪ. ಹೀಗೆ ನಿಮ್ಮ ನನ್ನ ಸಹಜವಾದ ಗುಣವನ್ನು ಹೊರತಂದು ಅದರ ಮೂಲಕ ನಿಮ್ಮಲ್ಲಿನ ದೈವತ್ವವನ್ನು ಎಲ್ಲ ಕಡೆ ಹಂಚಲಿಕ್ಕೆ ಶ್ರೀಕೃಷ್ಣ ಸಹಾಯ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಬಲ್ಬ್ ಅಂತ ಇರುತ್ತೆ, ಆ ಬಲ್ಬು ಬೆಳಕು ಕೊಟ್ಟಾಗಷ್ಟೇ ಅದರದ್ದು ಒಂದು ಜೀವನದ ಉಪಯೋಗ. ಇದು ಒಳ್ಳೆ ಬಲ್ಬ್ ಅಂತೆ ರೀ, ತುಂಬ ಚೆನ್ನಾಗಿ ಬೆಳಕು ಕೊಡುತ್ತೆ ಅಂತೆ ರೀ ಅಂತ ಬರೀ ಆ ಮಾತಿನಲ್ಲಿ ಏನೂ ಉಪಯೋಗ ಇಲ್ಲ ಅಲ್ವಾ? ಇದು ಒಳ್ಳೆ ಹಣ್ಣಂತೆ ರೀ, ನೋಡೋಕೆ ಚೆನ್ನಾಗಿದೆ, ಬರೀ ಕಣ್ಣಲ್ಲಿ ನೋಡ್ಬಿಟ್ಬಿಟ್ರೆ ಆಗತ್ತಾ? ಇಲ್ಲ, ಆ ಹಣ್ಣು ಹೋಗ್ಬೇಕಾಗತ್ತೆ ಅಲ್ವಾ? ಹಾಗೆ ನೀವು ನಾನು ಸಹ ಈ ಜೀವನದಲ್ಲಿ ಒಂದು ಅದ್ಭುತವಾದ ಹೂವಾಗಿ ಅರಳಬೇಕಾಗತ್ತೆ. ಆ ಹೂವಾಗಿ ಅರಳೋ ಸಾಧ್ಯತೆ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನ ಶ್ರೀಕೃಷ್ಣ ಹೊರತರ್ತಾ ಇದ್ದಾರೆ. ಇದೆ ಒಂದು ದಿವಸ ನೋಡ್ತೀನಿ ಅಲ್ಲ, ಇರೋದನ್ನ ನಾನು ಹೊರತರ್ತಾ ಇದ್ದೀನಿ. ಪ್ರತಿ ಹೆಜ್ಜೆನಲ್ಲೂ ಹೊರತರ್ತಾ ಇದ್ದೀನಿ, ಪ್ರತಿ ಹೆಜ್ಜೆನಲ್ಲೂ ತರ್ತೀನಿ
ಇಲ್ಲ ಅಂತಂದ್ರೆ ಅನ್ನೋ ಸಂಕಲ್ಪವನ್ನ, ಆ ದೃಢಶಕ್ತಿಯನ್ನ ಬೆಳೆಸ್ತಾ ಇದ್ದಾರೆ. ಈ ಪ್ರತಿಯೊಂದು ಗುಣಗಳನ್ನ ನಾವು ನೋಡೋಣ. ಈ ಪ್ರತಿಯೊಂದು ಗುಣಗಳನ್ನ ನಮ್ಮಲ್ಲಿ ನಾವು ಇನ್ನೂ ಪ್ರಖರವಾಗಿ ಹೊರತರ ಒಂದು ಸಂಕಲ್ಪವನ್ನ ಮಾಡೋಣ. ಅದೇ ಎಲ್ಲ ಸದ್ಗುರುಗಳ ಆಸೆ. ಯಾಕೆ ಹೇಳಿ? ಅದ್ರ ಮೂಲಕ ನನ್ನ ಜೀವನ ಸುಂದರವಾಗತ್ತೆ. ಅದೇ ಎಲ್ಲರ ಆಸೆ. ಹರಿ ಓಂ. ಧನ್ಯವಾದಗಳು ಸರ್. ಸರ್, ಇದು ಮರದಲ್ಲಿ ಭೂತ ಇದು ಒಂದು ಸ್ವಲ್ಪ ಹೇಳಿ ಸರ್. ವಿವೇಕಾನಂದರು ಮತ್ತೆ ಅವರ ಸ್ನೇಹಿತರು ಸಣ್ಣ ಮಕ್ಕಳಾಗಿದ್ದಾಗ ಒಂದು ಜಾಗದಲ್ಲಿ ಆಟ ಆಡ್ತಾ ಇದ್ದಂತೆ. ಯಾವಾಗ್ಲೂ ಅಲ್ಲಿ ಒಂದು ಮರದಲ್ಲಿ ಈ ತರ ಆಟ ಆಡೋ ಅಭ್ಯಾಸ ಅವ್ರಿಗೆ. ಆ ಮರದ ಓನರ್ ಇದ್ರಲ್ಲ, ಅವರು ಬಂದು ಈ ಮಕ್ಕಳಿಗೆ ಹೆದರಿಸಿದ್ರಂತೆ. ಈ ಮರದಲ್ಲಿ ಭೂತ ಇದೆ, ನೀವಿಲ್ಲೇ ಆಟ ಆಡಿದ್ರೆ ನಿಮ್ಮನ್ನ ಹಿಡ್ಕೊಂಡ್ಬಿಡುತ್ತೆ ಅಂತ. ಅವ್ರು ಹೇಳಿದ್ ಕೇಳ್ಬಿಟ್ಟು ಎಲ್ಲ ಮಕ್ಕಳು ಓಡೋಗ್ಬಿಟ್ರಂತೆ. ಆದರೆ ವಿವೇಕಾನಂದರು ಮಾತ್ರ ಅಲ್ಲೇ ಅದೇ ಥರ ಆಟ ಆಡ್ತಾ ಇದ್ರಂತೆ. ಅವ್ರ ಸ್ನೇಹಿತರೆಲ್ಲ ಬಂದು, ಅಲ್ಲಪ್ಪ ನೀನು ಈ ಥರ ಮಾಡಿದ್ರೆ ನಿನಗೆ ಆ ಭೂತ ಹಿಡ್ಕೊಂಡ್ರೆ ಅಂತ. ಆಗ ವಿವೇಕಾನಂದರು ಒಂದು ಪ್ರಶ್ನೆ ಹಾಕಿದ್ರಂತೆ. ಈಗ ಆ ವ್ಯಕ್ತಿ ಬಂದು ನಮ್ಮನ್ನ ಹೆದರ್ಸ್ಲಿಕ್ಕೆ ಮುಂಚೆನೂ ನಾವು ಆಟ ಆಡ್ತಾ ಇದ್ವಿ. ಆ ಭೂತ ಇದೆ ಅಂತಂದ್ರೆ ಯಾತಕ್ಕೆ ನಮ್ಮನ್ನ ಆ ಭೂತ ಅವಾಗ ಹಿಡ್ಕೊಳ್ಳಿಲ್ಲ, ಇವಾಗ ಯಾಕೆ ಹಿಡ್ಕೊಳ್ಳುತ್ತೆ? ಹೀಗೆ ಒಂದು ಯಾವುದೋ ಪರಿಸ್ಥಿತಿ, ಆ ಪರಿಸ್ಥಿತಿನ ಯಾರೋ ನಮಗೇನೋ ಹೇಳ್ತಾರೆ, ಆದರೆ ಅದರ ಸತ್ಯ ಅಸತ್ಯತೆಯನ್ನ ಕಂಡಿಡಿಯೋ ವಿವೇಕ ನಿಮ್ಮಲ್ಲಿ ನನ್ನಲ್ಲಿ ಜಾಗೃತವಾಗಬೇಕು ಅಲ್ವಾ? ಸುಮ್ಮನೆ ಯಾರೋ ಹೇಳಿದ್ರು ಅಂತ ಅದನ್ನ ಒಂದು ವಿವೇಕವನ್ನ ನಾವು ಉಪಯೋಗ ಮಾಡ್ದೇನೆ ಸುಮ್ಮನೆ ನಂಬ್ಕೊಳ್ಳೋದಿದೆಯಲ್ಲ, ಅದು ಅಜ್ಞಾನ. ಅದು ಈ ಕತೆ ಮೂಲಕ. ಇದು ನಿಜವಾದ ನಿರ್ಭಯತೆ. ನಿರ್ಭಯತೆ ಅಂದ್ರೆ ಏನು? ನಾವೇನೋ ಕತ್ಲೆ ಹೋದಾಗ ಎದುರ್ಕೊಳ್ಬಾರ್ದು ಅನ್ನೋದನ್ನ ನಿರ್ಭಯತೆ ಅಂತ ಅನ್ಕೊಂಡಿದೀವಿ. ಹೌದು, ಒಂದು ರೀತಿ. ಆದರೆ ಏನು ನಿರ್ಭಯತೆ ಅಂದ್ರೆ? ನಿರ್ಭಯತೆ ಅಂದ್ರೆ ನಾನು ಮೂಲಭೂತ ಪ್ರಶ್ನೆಗಳನ್ನ ನನ್ನಲ್ಲಿ ನಾನು ಹಾಕ್ಕೊಂಡು ಪ್ರಾಮಾಣಿಕವಾಗಿ ನಾನು ಅದನ್ನ ಉತ್ತರ ಕೊಡ್ತೇನೆ. ಉದಾಹರಣೆಗೆ, ನನ್ನ ಮನಸ್ಸಿನಲ್ಲಿ ನಾನು ತುಂಬಾ ಒಳ್ಳೆಯವನು ಅಂತ ಇರಬಹುದು, ಆದರೆ ನನ್ನ ನಡವಳಿಕೆ ಮೂಲಕ ಯಾರು ಏನು ಹೇಳ್ತಾ ಇದ್ದಾರೆ ಅದನ್ನ ನಾನು ಯಾವುದೇ ಸಂಕುಚಿತ ಮನೋಭಾವ ಇಲ್ಲದೇನೆ ಕೇಳಿಸ್ಕೊಂಡು ನನ್ನಲ್ಲಿ ಏನು ಬದಲಾವಣೆ ತರಬೇಕು ಅದನ್ನ ತರ್ತೇನೆ. ಆ ಒಂದು ನಿರ್ಭಯತೆ ಅಂದ್ರೆ ನಮ್ಮಲ್ಲಿ ನನ್ನ ಬಗ್ಗೆ ನಾನು ಆಳವಾಗಿ ಪ್ರಾಮಾಣಿಕವಾಗಿ ಆಲೋಚನೆ ಮಾಡ್ಕೊಳ್ಳಿಕ್ಕೆ ನಾವು ಹೋಗಲ್ಲ. ಅಯ್ಯೋ, ಆ ವಿಷಯನ ನಾನು ಆಲೋಚನೆ ಮಾಡಲ್ಲ ರೀ, ಅದು ಆಲೋಚನೆ ಮಾಡಿದ್ರೆ ಮನಸ್ಸೆಲ್ಲ ನನಗೆ ತುಂಬಾ ಕ್ರೋಧ ಆಗತ್ತೆ, ನನ್ನ ಮನಸ್ಸಿನಲ್ಲಿ ತುಂಬಾ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂದ್ರೆ ಏನೋ ಒಂದು ಭಯ ತುಂಬಿಕೊಂಡಿದೆ. ಇನ್ನೂ ನಿರ್ಭಯತೆ ಅಂತಂದ್ರೆ ನಾನು ನನ್ನ ಜೀವನದಲ್ಲಿ ಬರೋ ಪ್ರತಿಯೊಂದು ಪರೀಕ್ಷೆಯನ್ನ ಪ್ರಾಮಾಣಿಕವಾಗಿ ಆ ಪರೀಕ್ಷೆ ಮೂಲಕ ಏನು ಕಲಿಬೋದು ಅದನ್ನು ಕಲಿತೇನೆ. ಆ ಕಲಿಕೆ ಯಾವಾಗಲೂ ನನ್ನಲ್ಲಿ ಏನೋ ಒಂದು ಬದಲಾವಣೆ ತರಲಿಕ್ಕೆ ನನಗೆ ಆ ಪರೀಕ್ಷೆ ಬರ್ತಾ ಇದೆ. ಯಾಕಪ್ಪ ನನ್ನ ಜೀವನದಲ್ಲಿ ಈ ರೀತಿ ಪರಿಸ್ಥಿತಿ ಉಂಟಾಯಿತು ಅನ್ನೋ ಭಯ ಬಿಡ್ತೀನಲ್ಲ, ಅದು ನಿಜವಾದ ನಿರ್ಭಯತೆ. ಏನೋ ಕತ್ಲೆಯಲ್ಲಿ ಹೋದಾಗ ಏನೋ ಆಗ್ಬಿಡುತ್ತೆ ಅನ್ನೋ ನಿರ್ಭಯತೆ ಅಲ್ಲ. ನಿರ್ಭಯತೆ ಅಂತಂದ್ರೆ ನನ್ನ ಜೀವನದಲ್ಲಿ ಏನೇ ಬರಲಿ ಆ ಒಂದು ಪರಿಸ್ಥಿತಿ ಮೂಲಕ ನಾನು ನನ್ನಲ್ಲಿ ಏನು ಕಲಿಬೇಕು ಅನ್ನೋದನ್ನ ನೋಡ್ತೇನೆ, ನಾನು ಅದಕ್ಕೆ ತಯಾರಾಗಿದ್ದೇನೆ. ಅದು ನಿರ್ಭಯತೆ. ಹೀಗೆ ಇಲ್ಲಿ ಕೊಟ್ಟಿರೋ 25 ಗುಣಗಳನ್ನ ನಾವು ಪಟ್ಟಿ ಮಾಡಿ ಪ್ರತಿಯೊಂದನ್ನು
ಆಳವಾಗಿ ನಾವು ಆಲೋಚನೆ ಮಾಡಬೇಕು. ಸುಮ್ಮನೆ ಏನೋ ಒಂದು ಇದು ದೈವಿ ಸ್ವಭಾವ ಅಂತ ರೀ ಅಲ್ಲಿ ಹೇಳಿದ್ದಾರೆ, ಈ 3 ಶ್ಲೋಕನೂ ಎಲ್ಲ ಒಂದೇ ರೀ, ಅಲ್ಲ. ಒಂದೊಂದರಲ್ಲೂ ಒಂದೊಂದು ವ್ಯತ್ಯಾಸ ಇದೆ. ಈಗ ಉದಾಹರಣೆಗೆ ಮುಂದಿನ ಶ್ಲೋಕಕ್ಕೆ ಹೋಗಿ ಅಮ್ಮ. ಇಲ್ಲಿ ಸೌಮ್ಯತೆ, ನಮ್ರತೆ ಅಂತ ಎರಡಿದೆ. ಸ್ವಲ್ಪ ಮೊದಲನೇ ಹಂತದಲ್ಲಿ ನೋಡಿದಾಗ ಸೌಮ್ಯತೆ ಅಂದರೆ ಸೌಮ್ಯವಾಗಿ ನಡ್ಕೋತಾರೆ ಅಂದರೆ ಏನು? ಈಗ ನಾವು ಉದಾಹರಣೆಗೆ ಹೇಳ್ತೇವೆ, ನೀರು ಮತ್ತು ಕಲ್ಲಿನಲ್ಲಿ ವ್ಯತ್ಯಾಸ ಏನು? ನೀರು ಸ್ವಲ್ಪ ಕಠೋರ ರೀ, ಕ್ಷಮಿಸಿ, ಕಲ್ಲು ಕಠೋರ, ನೀರು ಸೌಮ್ಯ. ಅಂದರೆ ನೀರಿನಲ್ಲಿ ನಾವು ಕೈ ಇಡ್ಲಿಕ್ಕೆ ಹೋದಾಗ ನಮಗೇನೋ ಒಂದು ನೋವಿನ ಅನುಭವ ಆಗಲ್ಲ. ಅದೇ ಕಲ್ಲಿಗೆ ನಾವು ಸ್ವಲ್ಪ ಕೈ ಇಡ್ಲಿಕ್ಕೆ ಹೋದಾಗ ಸ್ವಲ್ಪ ಏನೋ ನೋವಿನ ಅನುಭವ ಆಗತ್ತೆ. ಅಂದರೆ ಸೌಮ್ಯತೆ ಅಲ್ಲಿ ಏನೋ ಒಂದು ನೋವಿನ ಅನುಭವ ಆಗ್ತಾ ಇಲ್ಲ. ಇನ್ನು ನಮ್ರತೆ, ಏನು ಸ್ವಾಮಿ ವ್ಯತ್ಯಾಸ? ನಮ್ರತೆ ಮೊದಲನೇ ಹಂತದಲ್ಲಿ ನೋಡಿದಾಗ ನಮ್ರತೆ, ಸೌಮ್ಯತೆ, ಅವರು ಬಹಳ ನಮ್ರವಾಗಿ ವಿಧೇಯರಾಗಿ ನಡ್ಕೊಂಡ್ರು ಅಂತ ಕೇಳ್ತೇವೆ. ಏನು ನಮ್ರವಾಗಿ ನಡ್ಕೊಳ್ಳೋದು ಅಂತಂದ್ರೆ? ಅಂದರೆ ಏನೋ ಒಂದು ನಾನು ಯಾರು ಗೊತ್ತಾ ಅನ್ನೋ ಈ ಗರ್ವ ಇರುತ್ತಲ್ಲ, ಆ ಗರ್ವ ಕಡಿಮೆ. ಎಷ್ಟು ಕಡಿಮೆ ಅಂತಂದ್ರೆ, ಒಂದು ರೀತಿ ಈ ಮನೆಯಲ್ಲಿ ನಾವು ಯಾವುದಕ್ಕೆ ತುಂಬ ಬೆಲೆ ಬಾಳೋ ವಸ್ತು ಅಂತ ಕರಿತೇವೆ? ಒಂದು ಮನೆ ಅಂತ ಇದ್ದಾಗ ಯಾವುದನ್ನು ನಾವು ಬೆಲೆ ಬಾಳೋ ವಸ್ತು ಅಂತ ಕರಿತೇವೆ? ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಅಥವಾ ಯಾವುದೋ ಒಂದು ಪೇಂಟಿಂಗು ಅಲ್ವಾ? ನಮ್ಮ ಟಿವಿ, ನಮ್ಮ ಕಾರು, ಇವೆಲ್ಲ ಬೆಲೆ ಬಾಳೋ ವಸ್ತು ಅಂತ ಕರಿತೇವೆ. ಸರಿ, ಸ್ವಲ್ಪ ಗಮನ ಕೊಟ್ಟು ನೋಡಿ ಸ್ವಾಮಿ. ಮನೆ ಅಂತ ಇದ್ದಾಗ ಮನೆ ಮುಂದಗಡೆ ಒಂದು ಡೋರ್ ಮ್ಯಾಟ್ ಅಂತ ಇರುತ್ತೆ. ಆ ಡೋರ್ ಮ್ಯಾಟು ನಿಮ್ಮ ನನ್ನ ಕಾಲಿನ ಎಂಥದೇ ಅಪಭ್ರಂಶತೆ ಇರಲಿ ಅದನ್ನು ಸ್ವೀಕಾರ ಮಾಡುತ್ತೆ. ಅದರಿಂದಾಗಿ ನಿಮ್ಮ ನನ್ನ ಮನೆ ಸ್ವಚ್ಛವಾಗಿರುತ್ತೆ. ಪ್ರತಿ ಕ್ಷಣ ಆ ಕೆಲಸ ಮಾಡ್ತಾ ಇರುತ್ತದು. ಆದ್ರೆ ನಾವು ಬೆಲೆ ಯಾಕೆ ಕೊಡ್ತೇವೆ? ವಜ್ರಕ್ಕೆ. ಪ್ರತಿ ಕ್ಷಣ ಕೆಲಸ ಮಾಡ್ತಾ ಇದೆ. ಮನೆಯಲ್ಲಿ ಯಾವ ಕೋಣೆ ಸ್ವಾಮಿ ತುಂಬಾ ಅದ್ಭುತವಾದ ಕೋಣೆ ಅಂತ ಪ್ರಶ್ನೆ ಹಾಕಿದ್ರೆ ಯಾವುದನ್ನ ಉತ್ತರ ಕೊಡ್ತೇವೆ? ನಮ್ಮ ಮನೆಯಲ್ಲ, ನಮ್ಮ ಮನೆಯಲ್ಲಿ ನಮ್ಮ ದೇವ್ರ ಕೋಣೆ. ಆದ್ರೆ ನಿಮ್ಮ ಮನೆಯಲ್ಲಿ ಅಥವಾ ಯಾವುದೇ ಮನೆಯಲ್ಲಿ ಒಂದು ಶೌಚಾಲಯ ಅಂತ ಇರುತ್ತೆ. ಆ ಶೌಚಾಲಯ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಸ್ವಾಮಿ? ನೋಡಿ, ದಯವಿಟ್ಟು ಗಮನ ಕೊಡಿ. ನಿಮ್ಮ ಮನೆಯಲ್ಲಿ ಶೌಚಾಲಯ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಅಲ್ಲಿ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯನಾ? ಹೀಗೆ ನಾವು ಜೀವನದ ಯಾವ ಅಂಶಗಳನ್ನ ನಾವು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು, ಯಾವುದ್ರ ಮೂಲಕ ನಿಮಗೆ ನನಗೆ ಜೀವನದಲ್ಲಿ ಆನಂದ ಅನ್ನೋದು ಬರ್ತಾ ಇದೆ? ಸದ್ಗುರುಗಳು ಅಂತ ಹೇಳ್ತೇವೆ, ಅಮ್ಮ ಅಂತ ಹೇಳ್ತೇವೆ. ಅಮ್ಮ ಅಂತಂದ್ರೆ ಯಾತಕ್ಕೆ ಎಲ್ಲರಿಗೂ ಆಪ್ಯಾಯಮಾನ? ನಂದು ಏನೇ ಕಷ್ಟ ಇರಲಿ, ಏನೇ ಮನಸ್ಸಿನಲ್ಲಿ ಬೇಜಾರಿರಲಿ, ಹೋಗಿ ಅಮ್ಮನ ಹತ್ರ ಹೇಳ್ಕೊಂಡಾಗ ಎಲ್ಲ ಕಡಿಮೆ ಆಗತ್ತೆ ಅನ್ನೋ ಒಂದು ಭಾವನೆ ಅಲ್ವಾ? ಅಂದ್ರೆ ಏನು? ನನ್ನಲ್ಲಿ ಏನೇ ಕಲ್ಮಶ ಇರಲಿ, ಏನೇ ಒಂದು ರುಜಿನ ಅಂತ ಇರಲಿ, ಅದನ್ನೆಲ್ಲ ನಾನು ಆಕೆಗೆ ಕೊಟ್ಬಿಡ್ಬೋದು. ಎಲ್ಲವನ್ನ ಸ್ವೀಕಾರ ಮಾಡ್ತಾಳೆ. ನಾವು ನಡೆದಾಡ್ತೇವೆ, ಭೂಮಿ ತಾಯಿ ಎಲ್ಲವನ್ನ ಸ್ವೀಕಾರ ಮಾಡ್ತಾಳೆ. ಕುಣಿದಾಡ್ತೇವೆ, ಎಲ್ಲವನ್ನ ಸ್ವೀಕಾರ ಮಾಡ್ತಾಳೆ. ಹೀಗೆ ಯಾವುದಕ್ಕೆ ನೀವು ನಾನು ಬೆಲೆ ಕೊಡಬೇಕು? ಹೇಗೆ ಆ ರೀತಿ ಸ್ವೀಕಾರ ಮಾಡೋದ್ರಿಂದ ಅದರ ಬೆಲೆ ಜಾಸ್ತಿ ಆಗ್ತಾ ಇದೆ ಒಂದು ರೀತಿನಲ್ಲಿ? ಅದನ್ನ ನೀವು ನಾನು ನೋಡಿ ಆ ಗುಣಗಳನ್ನ ಬೆಳೆಸ್ಕೊಳ್ಬೇಕು.
ಹೀಗೆ ಇಲ್ಲಿರೋ ಪ್ರತಿಯೊಂದು ಗುಣ ಇದೆಯಲ್ಲ, ಪ್ರತಿಯೊಂದು ಗುಣನೂ ಬಹಳ ಅದ್ಭುತವಾದ ಗುಣ. ಒಂದೊಂದ್ರಲ್ಲೂ ನಾವು ಒಂದೊಂದೇ ಗುಣದ ಮೇಲೆ ನಾವು ಒಂದೊಂದು ತರಗತಿ ಮಾಡಬಹುದು. ಏನು ಸೌಮ್ಯತೆ ಅಂದ್ರೆ, ಏನು ನಮ್ರತೆ ಅಂದ್ರೆ, ನಿಜವಾದ ನಮ್ರತೆ ಅಂದ್ರೆ ಏನು? ನಾವು ಈ ಪಾಲಿಟಿಷಿಯನ್ ಜೊತೆ ನಮ್ರವಾಗಿರ್ತೇವೆ, ಅಥವಾ ಯಾರೋ ಅಧಿಕಾರದಲ್ಲಿರೋರ ಹತ್ರ ನಮ್ರವಾಗಿರ್ತೇವೆ. ಎಲ್ಲರೂ ಅವ್ರ ಹತ್ರ ಕೈ ಕಟ್ಕೊಂಡು ಹೌದು ಸ್ವಾಮಿ, ಹೌದು ಸ್ವಾಮಿ, ನೀವು ಹೇಳಿದೆ ಸರಿ ಸ್ವಾಮಿ ಅಂತ ಇರ್ತೇವೆ. ಆ ನಮ್ರತೆ ಅಲ್ಲ. ಯಾವ ನಮ್ರತೆ? ಜೀವನದಲ್ಲಿ ನಾನು ಯಾರ ಜೊತೆ ಈಗ ವ್ಯವಹಾರ ಮಾಡ್ತಾ ಇದ್ದೇನೆ, ನಾನು ವ್ಯವಹಾರ ಮಾಡ್ತಾ ಇರೋದು ಆ ಪರಮಾತ್ಮನ ಒಂದು ಸ್ವರೂಪ. ಪರಮಾತ್ಮನಿಗೆ ನಾನು ಯಾವ ರೀತಿಯಲ್ಲಿ ಇರ್ತೇನೆ ಪ್ರತಿ ಕ್ಷಣದಲ್ಲಿ ಅನ್ನೋ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಳೋದು ನಿಜವಾದ ನಮ್ರತೆ. ಒಂದು ಪುಟ್ಟ ಮಗು ಜೊತೆ ನಾನು ನಮ್ರವಾಗಿರ್ತೇನೆ. ಯಾಕೆ? ಆ ಪುಟ್ಟ ಮಗು ಜೊತೆಗೆ ನಂದೇನೋ ನಾನ್ ಮೇಲೂ ನೀನ್ ಕೀಳು ಅನ್ನೋದಿಲ್ಲ. ಅದು ನಾನು ನೋಡ್ಬೇಕಾಗತ್ತೆ. ಹೀಗೆ ಇಲ್ಲಿ ಪ್ರತಿಯೊಂದು ಗುಣಗಳು ಇದಾವಲ್ಲ, ಪ್ರತಿಯೊಂದು ಗುಣಗಳನ್ನು ಬಹಳ ಮುಖ್ಯವಾದ ಗುಣಗಳು. ನಾವು ಸುಲಭವಾಗಿ ಎಲ್ಲ ಒಂದೇನೆ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ಲಿಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನಾವು ಗಮನ ಕೊಡಬೇಕಾಗತ್ತೆ. ದಯವಿಟ್ಟು ಗಮನ ಕೊಡಿ, ಬರ್ಕೊಳ್ಳಿ, ನೋಡಿ. ಅದರಲ್ಲಿ ಏನಾದ್ರು ಶಂಕೆ ಬಂತ ನಾವು ಪುನಃ ಅದನ್ನು ಮನನ ಮಾಡೋಣ. ಪ್ರತಿಯೊಂದನ್ನು ಬಹಳ ಮುಖ್ಯವಾದ ಗುಣಗಳು. ಧನ್ಯವಾದಗಳು ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ. ಮತ್ತೇನಾದ್ರು ಸಾವಿತ್ರಿ ಅಮ್ಮ ಏನಾದ್ರು ಕೇಳಲಿಕ್ಕಿದೆಯಾ? ಇಲ್ಲ ಸರ್, ಚೆನ್ನಾಗಿ ಹೇಳಿದ್ರಿ. ಎಷ್ಟೊಂದು ತಿಳ್ಕೊಳ್ಳೋದಿರತ್ತಲ್ವಾ ಅಂತ ಅನ್ಕೊಂತ ಇದ್ದೀನಿ. ಹಾಗೆ ಅಲ್ವಾ ಅಮ್ಮ ಜೀವನ? ಅದೇ ಒಂದೊಂದು ಶ್ಲೋಕದಲ್ಲೂ ಎಷ್ಟೆಷ್ಟು ವಿವರಣೆ ಇದೆಯಲ್ವಾ ಅಂತ. ಅದಕ್ಕೇನೆ ಇದೇನಂದ್ರೆ ಅಮ್ಮ, ಇದೊಂಥರ ಈಗ ನಮ್ಮ ರಾಮಾಯಣ ಮಹಾಭಾರತನೇ ಇರ್ಬೋದು, ಅಥವಾ ಭಗವದ್ಗೀತೆನೇ ಇರ್ಬೋದು, ಪ್ರತಿಯೊಂದೂ ನಮ್ಮ ಜೀವನದ ಬೇರೆ ಬೇರೆ ಹಂತದಲ್ಲಿ ನಾವು ನೋಡಿದಾಗ ಅದರಲ್ಲಿ ಬೇರೆ ಬೇರೆ ಒಳನೋಟಗಳು ನಮಗೆ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಒಂದು ಮಗು ಜೀವನವನ್ನು ನೋಡೋ ರೀತಿ ಸ್ವಲ್ಪ ಸುಲಭವಾಗಿರೋ ರೀತಿ. ಯಾಕೆ? ಮಗುವಿನ ಜೀವನದ ಅನುಭವ ಅಷ್ಟಿರುತ್ತೆ. ಅದ್ರ ಮೂಲಕ ಅದು ಈ ಶ್ಲೋಕಗಳನ್ನ ನೋಡಿದಾಗ ಒಂದು ರೀತಿಯಲ್ಲಿ ಆ ಅರ್ಥವನ್ನು ಕಂಡುಹಿಡಿಯುತ್ತೆ. ಅದೇ ಮಗು ಸ್ವಲ್ಪ ಒಂದು ಕಿಶೋರ ಅವಸ್ಥೆಯಲ್ಲಿ ನೋಡಿದಾಗ ಆಗ ಇನ್ನೊಂದೇ ಅರ್ಥ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಪ್ರೌಢಾವಸ್ಥೆಯಲ್ಲಿ ಇನ್ನೊಂದು, ಮಧ್ಯ ವಯಸ್ಸಿನಲ್ಲಿ ಇನ್ನೊಂದು, ಇಳಿ ವಯಸ್ಸಿನಲ್ಲಿ ಇನ್ನೊಂದು. ಹಾಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ದೃಷ್ಟಿಕೋನಗಳು ನಿಮ್ಮಲ್ಲಿ ನನ್ನಲ್ಲಿ ಸೃಷ್ಟಿಯಾಗತ್ತೆ. ಸತ್ಯ ಒಂದೇನೆ, ಆದರೆ ಆ ಸತ್ಯವನ್ನು ನಾವು ಬೇರೆ ಬೇರೆ ದೃಷ್ಟಿಯಿಂದ ನೋಡ್ಬೋದು. ನಾವು ಹೋಗೋ ಜಾಗ ಒಂದೇನೆ ಇರ್ಬೋದು. ನಾವೆಲ್ಲಿಂದ ಶುರು ಮಾಡಿದ್ದೀವಿ ಅಲ್ಲಿಂದ ಎಲ್ಲೋ ಜಾಗಕ್ಕೆ ಹೋಗ್ತಾ ಇದ್ದೀವಲ್ಲ. ಉದಾಹರಣೆಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದಾಗ 2-3 ಕಡೆಯಿಂದ ಹೋಗ್ಬೋದು ನಾವು. ಯಾವ್ಯಾವ ಕಡೆಯಿಂದ ಹೋಗ್ತೀವಿ ಆವಾಗ ಆಯಾ ರೀತಿಯಲ್ಲಿ ನಮಗೆ ನೋಟ ಬದಲಾಗತ್ತೆ. ಹಾಗೆ ಇವೆಲ್ಲ. ಹೌದು ಸರ್. ನಾವೆಲ್ಲೋ ಅಲ್ಲೊಂದು ಪದ ಇಲ್ಲೊಂದು ಪದ ತಗೊಂಡು ಹೇಳ್ಬಿಡ್ತೀವಿ. ಅದು ಇದನ್ನ ಕೇಳ್ತಾ ಇದ್ರೆ ಒಂದು ಶ್ಲೋಕನೇ ಎಷ್ಟು ದಿವಸ ಆಗತ್ತೋ ಕಲಿಯೋದು ಅನ್ಸತ್ತೆ, ಕ್ಲೀನಾಗಿ ಕಲ್ತ್ಕೋಬೇಕು ಅಂದ್ರೆ. ಹೌದಮ್ಮ. ನಿಲ್ಸೋಣ ಪದ್ಮಮ್ಮ. ಲಕ್ಷ್ಮೀಜಿ ಏನಾದ್ರು ಕ್ವಶನ್ ಇದೆಯಾ? ಕುಸುಮಾಜಿ? ಇಲ್ಲಮ್ಮ, ಚೆನ್ನಾಗಿ ಹೇಳಿದ್ದಾರೆ. ಧನ್ಯವಾದಗಳು ಸರ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.